Hi my dear students, welcome back to my channel. I hope you all are fine. So ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ so myself and Deepa madam, we both are preparing you for your final examination preparation, that is your SSLC public examination. So ನೀವೆಲ್ಲರೂ ಕೂಡ ನಮ್ಮ videos ನ ರೆಗ್ಯುಲರ್ ಆಗಿ ಫಾಲೋ ಮಾಡ್ತಾ ಇದ್ದೀರಾ ಅನ್ಕೋತೀನಿ. So for mathematics you have to follow DBS math channel, and for the science you have to follow my channel. So ರೆಗ್ಯುಲರ್ ಆಗಿ ಮ್ಯಾಥಮ್ಯಾಟಿಕ್ಸ್ ವಿಡಿಯೋಸ್ ನ ಕೂಡ ನಾನು ಕಮ್ಯುನಿಟಿನಲ್ಲಿ ಪೋಸ್ಟ್ ಮಾಡ್ತಾ ಬರ್ತಿದ್ದೀನಿ. ಅಂಡ್ ಯು ಕ್ಯಾನ್ ಆಲ್ಸೋ ಚೆಕ್ ಔಟ್ ದೀಪಾ ಮೇಡಮ್, ದಟ್ ಇಸ್ DBS ಮ್ಯಾಥ್ ಚಾನಲ್, ಫಾರ್ ಎನಿ ಕೈಂಡ್ ಆಫ್ ಮ್ಯಾಥಮ್ಯಾಟಿಕ್ಸ್ ರಿಲೇಟೆಡ್ issues or help. She and me, we both are ready to help all the students. Okay, sometimes ಏನಂದ್ರೆ because of the busy schedule we might not answer quickly, but at the end of the day definitely ನಾವು ನಿಮಗೆ ಹೆಲ್ಪ್ ಮಾಡಿರ್ತೀವಿ. So saying so much, without wasting much time, you can let us get into the class. So in today's class I am solving the Zen paper 4. Okay, already we did with the 3 Zen paper. So ಇವತ್ತು 4th Zen paper ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. Physics videos are already been started. Physics Zen papers ನ ಆಲ್ರೆಡಿ ದೀಪಾ ಮೇಡಮ್ ಸಾಲ್ವ್ ಮಾಡಿದ್ದಾರೆ. ನನ್ನ ಲಿಂಕ್ ನ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಎನಿ ಕೈಂಡ್ ಆಫ್ ಕೆಮಿಸ್ಟ್ರಿ, ಬಯಾಲಜಿ, ಫಿಸಿಕ್ಸ್ ವಿಡಿಯೋಸ್ ನಿಮಗೆ ಸಿಗ್ತಿಲ್ಲ ಅಂದ್ರೆ ಡೂ ಚೆಕ್ ಔಟ್ ಮೈ ಚಾನಲ್ ಪ್ಲೇ ಲಿಸ್ಟ್. ನನ್ನ ಚಾನಲ್ ಅಲ್ಲಿ ಪ್ಲೇ ಲಿಸ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಫಿಸಿಕ್ಸ್ ವಿಡಿಯೋಸ್, ಫೈನಲ್ ರಿವಿಷನ್ ಮಾಡ್ತಿರುವಂತ ಮ್ಯಾರಥಾನ್ ವಿಡಿಯೋ ಸೀರೀಸ್ ಎಲ್ಲ ಕೂಡ ನಿಮಗೆ ನನ್ನ ಒಂದು ಪ್ಲೇ ಲಿಸ್ಟ್ ಅಲ್ಲಿ ಸಿಗುತ್ತೆ. ಓಕೆ, ಸೊ ಸೇಯಿಂಗ್ ಸೋ ಮಚ್, ಐ ಆಮ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್. ಇಫ್ ಯು ನ್ಯೂ ಟು ಮೈ ಚಾನಲ್, ಡೂ ಸಬ್ಸ್ಕ್ರೈಬ್ ದ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಅಂಡ್ ಆಲ್ಸೋ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಹ್ಯಾವ್ ಲುಕ್ ಆನ್ ಎವ್ರಿ ವಿಡಿಯೋಸ್ ವಿಚ್ ವಿ ಆರ್ ಮೇಕಿಂಗ್ ಫಾರ್ ಯೋರ್ ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಫೈನಲ್ ಎಕ್ಸಾಮಿನೇಷನ್ ಪ್ರಿಪರೇಷನ್ಗೆ ಮಾಡ್ತಿರುವಂತ ಎಲ್ಲಾ ವಿಡಿಯೋಸ್ ನೋಡ್ತಾ ಬನ್ನಿ. ಓಕೆ, ಸೊ ಸೇಯಿಂಗ್ ಸೋ ಮಚ್, ಐ ಆಮ್ ಸ್ಟಾರ್ಟಿಂಗ್ ಟುಡೇಸ್ ಕ್ಲಾಸ್. So let us get into the first question. The first question nodi, how can the rancidity of food be minimized anta kelta idini. Okay, see, ಇವತ್ತಿನ ಬೆಳಗ್ಗೆಯ ಕ್ಲಾಸ್ ಕೇಳಿದೆ ನಿಮ್ಗೆ, ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ ಎಂಟೈರ್ ಲೆಸನ್ 5 ಮಾರ್ಕ್ಸ್ಗೆ 5 ಮಾರ್ಕ್ಸ್ ನ ಹೇಗೆ ಸ್ಕೋರ್ ಮಾಡಬೇಕು, ಇದಕ್ಕೆ ರಿಲೇಟೆಡ್ ಆಗಿ ಎಲ್ಲಾ ಕಾನ್ಸೆಪ್ಟ್ ಇನ್ಕ್ಲೂಡಿಂಗ್ ಅಪ್ಲಿಕೇಶನ್ ಲೆವೆಲ್ ಕ್ವೆಶ್ಚನ್, ಇದನ್ನೆಲ್ಲ ನಾನು ನಿಮ್ಗೆ ಟ್ರೈನ್ ಮಾಡಿದೀನಿ ಇನ್ ದ ಮಾರ್ನಿಂಗ್ ಕ್ಲಾಸ್. ಸೊ ಹೌ ಕ್ಯಾನ್ ಯು ಪ್ರಿವೆಂಟ್ ದ rancidity ಅಂತ ಕೇಳ್ತಾ ಇದೀನಿ. ಯು ಆಲ್ರೆಡಿ ನೋ ದಿಸ್. There are so many methods to prevent rancidity. Certain methods are by flushing the nitrogen gas ನಾವು rancidity ನ prevent ಮಾಡಬಹುದು, and by keeping the food in the refrigerator you can prevent the rancidity. Okay, refrigerator ಅಲ್ಲಿ ಇಡಬಹುದು, and also you can add antioxidants by keeping the food in the airtight container. So there are so many ways. ಎಷ್ಟೊಂದು ways ಇದೆ ಅಲ್ವಾ. ಮಾರ್ನಿಂಗ್ ಕ್ಲಾಸ್ ಕೇಳಿದ್ರೆ ನಿಮಗೆ ಕ್ಲಿಯರ್ ಆಗಿ ಇದಕ್ಕೆ ಆನ್ಸರ್ ಮಾಡಕ್ಕಾಗತ್ತೆ. Okay, so students, those who are joining to the live right now, so welcome to each and everyone who are present in today's live. So ಯಾರ್ಯಾರೆಲ್ಲ ಲೈವ್ ಅಲ್ಲಿ ಇದ್ದೀರಾ ಎಲ್ರಿಗೂ ಕೂಡ ಐ ಹಾರ್ಟಿಲಿ ವೆಲ್ಕಮ್ ಟು ದ ಲೈವ್. ಸೊ ಪ್ರೀವಿಯಸ್ ಕ್ಲಾಸಸ್ ಅನ್ನ ದಯವಿಟ್ಟು ನೀವೆಲ್ಲ ನೋಡ್ಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಅಂಡ್ ಯಾರಿಗೆಲ್ಲ ಲಿಂಕ್ ಸಿಗ್ತಿಲ್ಲ ಅಂತ ಹೇಳ್ತಿದ್ದೀರಾ, ಡೂ ಜಾಯಿನ್ ಟು ಮೈ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯಿನ್ ಆಗಿ. ಸೊ ನಿಮ್ಗೆ ನಾನು ಮಾಡುವ ಎಲ್ಲಾ ಕ್ಲಾಸಸ್ ನ ಲೈವ್ ವಿಡಿಯೋಸ್ ಅಂಡ್ ಮೆಟೀರಿಯಲ್ಸ್, ಸ್ಟಡಿ ಮೆಟೀರಿಯಲ್ಸ್ ಏನಿದೆ, ಓಕೆ, ಸೊ ನಿಮ್ಗೆ ಇದನ್ನ ನನ್ನ ಚಾನೆಲ್ ಅಲ್ಲಿ ಪಡ್ಕೊಳ್ಬಹುದು. ಓಕೆ, so yes, let us go for next question. Write the equation of the chemical reaction that takes place when a silver chloride is exposed to sunlight ಅಂತ ಇದೆ. ನಾನು ಬೆಳಗ್ಗೆ ನಿಮ್ಗೆ ಪ್ರತಿ ಕ್ವೆಶ್ಚನ್ ಅನ್ನು ಹೇಗೆ ಅನಲೈಸ್ ಮಾಡಬೇಕು ಅಂತ ಹೇಳಿದ್ನಿ, ಪ್ರತಿ ಕ್ವೆಶ್ಚನ್ ಅನ್ನು ಕೂಡ. ಓಕೆ, ಎಸ್, ನೋಡಿ ಫಿಸಿಕ್ಸ್ ಬಗ್ಗೆ ಕೇಳ್ತಾ ಇದ್ರೆ ನೋಡಿ, ಫಿಸಿಕ್ಸ್ ಆಲ್ರೆಡಿ ಎಲೆಕ್ಟ್ರಿಸಿಟಿ ಲೆಸನ್, ಎಲೆಕ್ಟ್ರಿಸಿಟಿಯಿಂದ ಕೇಳುವಂತ ಸಮ್ಸ್, ಲೈಟ್ ಲೆಸನ್ ಇಂದ ಕೇಳುವಂತ ಸಮ್ಸ್, ಅಂಡ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್, ಹ್ಯೂಮನ್ ಐ ಅಂಡ್ ಕಲರ್ಫುಲ್ ವರ್ಲ್ಡ್, ಇದೆಲ್ಲ ವಿಡಿಯೋಸ್ ಅನ್ನು ಕೂಡ ಪ್ಲೇ ಲಿಸ್ಟ್ ಅಲ್ಲಿ ಅಪ್ಡೇಟ್ ಮಾಡಿದೀನಿ. ಚಾನಲ್ ನ ಪ್ಲೇ ಲಿಸ್ಟ್ ಹೋಗಿ ಫಿಸಿಕ್ಸ್ ವಿಡಿಯೋಸ್ ನ ನೀವು ನೋಡಬಹುದು. ಓಕೆ, ಇಲ್ಲಿ ದೇ ಆರ್ ಆಸ್ಕಿಂಗ್ ರೈಟ್ ದ ಇಕ್ವೇಶನ್ ಆಫ್ ಕೆಮಿಕಲ್ ರಿಯಾಕ್ಷನ್ ದಟ್ ಟೇಕ್ಸ್ ಪ್ಲೇಸ್ ವೆನ್ ಸಿಲ್ವರ್ ಕ್ಲೋರೈಡ್ ಇಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಏನ್ ಬರೀತೀರಾ, ರೈಟ್ AgCl ಸಿಲ್ವರ್ ಕ್ಲೋರೈಡ್, ಇದನ್ನ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಇಟ್ ಬಿಕಮ್ಸ್ Ag plus Cl2, ಸಿಲ್ವರ್ ಪ್ಲಸ್ ಫ್ಲೋರಿನ್ ಆಗುತ್ತೆ. ಅವ್ರು ಕೇಳ್ತಾ ಇದಾರೆ ಯು ಹ್ಯಾವ್ ಟು ರೈಟ್ ದ ಈಕ್ವೇಶನ್ ಆಫ್ ಕೆಮಿಕಲ್ ರಿಯಾಕ್ಷನ್. ಇದು ಈಕ್ವೇಶನ್ ಆಗಿರುತ್ತೆ. ಎನಿ ಕೆಮಿಕಲ್ ರಿಯಾಕ್ಷನ್ ನೀವೇನ್ ಮಾಡ್ಬೇಕು, ಯು ಮಸ್ಟ್ ಬ್ಯಾಲೆನ್ಸ್. ಎಕ್ಸಾಮ್ ಅಲ್ಲಿ ಕೇಳಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ಮಾಡ್ಬೇಕು. ನೋಡಿ ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ, ಬಿಟ್ ಬೈ ಬಿಟ್ ಮಾರ್ನಿಂಗ್ ಕ್ಲಾಸ್ ಅಲ್ಲಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಐ ಥಿಂಕ್ ನೀವೆಲ್ಲ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ಯಾವುದೇ ಒಂದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಂದ್ರೆ ಫಸ್ಟ್ಲಿ ಯು ಶುಡ್ ರೈಟ್ ದ ರಿಯಾಕ್ಟೆಂಟ್ ಪ್ರೆಸೆಂಟ್ ಅಂಡ್ ಆಲ್ಸೋ ದ ಪ್ರಾಡಕ್ಟ್ಸ್ ಪ್ರೆಸೆಂಟ್, AgCl. ನೋಡಿ ಏನಾಗಿದೆ, ನೆಕ್ಸ್ಟ್ ರಿಯಾಕ್ಟೆಂಟ್ಸ್ ನ ಬರ್ಕೊಂಡ್ಮೇಲೆ ಪ್ರಾಡಕ್ಟ್ಸ್ ನ ಬರ್ಕೊಂಡ್ಮೇಲೆ it's time to write the number of atoms. ನೋಡಿ 1 Ag and 1 Cl ಇದೆ. ಇಲ್ಲಿ 1 atom of Ag but 2 atoms of Cl ಇದೆ. So you need to balance 2 atoms of Cl in reactant.
ಆಗ ಏನ್ ಮಾಡ್ತೀರಾ, ಮಲ್ಟಿಪ್ಲೈ 2 ಫಾರ್ Cl ಅಂಡ್ ರೈಟ್ 2 ಹಿಯರ್. ಈಗ ಏನಾಗುತ್ತೆ, 2 ಇಂಟು Ag 2 Ag ಆಗುತ್ತೆ, 2 ಇಂಟು Cl 2 ಆಯ್ತು. ನಾವು ಕ್ಲೋರಿನ್ ಆಟಮ್ 2 ಇರೋದ್ರಿಂದ ಸಿಲ್ವರ್ ಕಡಿಮೆ ಇರೋದ್ರಿಂದ ಸಿಲ್ವರ್ ನ ಬ್ಯಾಲೆನ್ಸ್ ಮಾಡಬೇಕು. ಮಲ್ಟಿಪ್ಲೈ ಬೈ 2, ಏನಾಗುತ್ತೆ 2 ಇಂಟು Ag 2 Ag ಆಗುತ್ತೆ. ದಿಸ್ ಇಸ್ ಹೌ ವಿ ಬ್ಯಾಲೆನ್ಸ್. ಬೆಳಗ್ಗೆ ನಾನು ನಿಮ್ಗೆ ಇದನ್ನ ಬಿಟ್ ಬೈ ಬಿಟ್ ಹೇಳ್ಕೊಟ್ಟಿದ್ದೀನಿ. ಓಕೆ, ಸೊ ಡೂ ಫಾಲೋ ಆಲ್ ದ ವಿಡಿಯೋಸ್ ವಿಚ್ ವಿ ಆರ್ ಡೂಯಿಂಗ್ ಫಾರ್ ಯುವರ್ ಎಕ್ಸಾಮಿನೇಷನ್ ಪ್ರಿಪರೇಷನ್. ಡೆಫಿನೆಟ್ಲಿ ನಾನೀಗ ಏನೇನೆಲ್ಲ ಕ್ವಶನ್ಸ್ ಅನ್ನು ಅನಲೈಸ್ ಮಾಡ್ತಾ ಇದ್ದೀನಿ, ಇದು ನಿಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕಂಪ್ಲೀಟ್ ಆಗಿ ಹೆಲ್ಪ್ ಆಗುತ್ತೆ. ಕ್ಲಿಯರ್ ಆಯ್ತಲ್ವಾ? ಸೊ ನಾನು ಆನ್ಸರ್ಸ್ ಅನ್ನ ಬರೆಯಕ್ ಹೋಗಲ್ಲ, ನಿಮ್ಗೆ ಪ್ರತಿ ಸತಿ ಹೇಳ್ತೀನಿ, ಕ್ವಶನ್ ಪೇಪರ್ ಅನಲೈಸ್ ಮಾಡ್ತೀನಿ ಅಂಡ್ ನಿಮ್ಗೆ ಕ್ವಶನ್ ಪೇಪರ್ ಶೇರ್ ಮಾಡ್ತೀನಿ. ನೀವು ಟೆಸ್ಟ್ ತಗೊಳ್ಳಿ. ಟೆಸ್ಟ್ ತಗೊಂಡ್ರೆ ನಿಮ್ಗೆ ನನಗೆ ಎಷ್ಟು ನೆನಪಿದೆ ಈ ಕಾನ್ಸೆಪ್ಟ್ ನನಗೆ ಕರೆಕ್ಟ್ ಆಗಿ ಬರುತ್ತಾ ಇಲ್ವಾ, ಇದೆಲ್ಲ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ. ಯು ಹ್ಯಾವ್ ಟು ಟೇಕ್ ದ ಟೆಸ್ಟ್. ವಾಟ್ ಈಸ್ ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ರಸ್ಟ್ ಅಂತ ಕೇಳ್ತಾ ಇದ್ದಾರೆ. ದ ಕೆಮಿಕಲ್ ಕಾಂಪೋಸಿಷನ್ ಆಫ್ ರಸ್ಟ್ ಅನ್ನು ನೋಡಿದ್ರೆ ಇಟ್ ಈಸ್ Fe2O3 ಫೆರಿಕ್ ಆಕ್ಸೈಡ್ ಜೊತೆಗೆ ನೀವು H2O ಅಂತ ಬರಿಬೇಕು ರಸ್ಟ್ಗೆ. ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್ ಅಂತ ಹೇಳಿ ಕರಿತೀವಿ ನಾವು ಇದನ್ನ. ವಿ ಕಾಲ್ ದಿಸ್ ಆಸ್ ಹೈಡ್ರೇಟೆಡ್ ಫೆರಿಕ್ ಆಕ್ಸೈಡ್. ಕ್ಲಿಯರ್ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಓಕೆ, ನೆಕ್ಸ್ಟ್ ಬಂದು ನಿಮ್ಗೆ ಇರುವಂತ ಕ್ವೆಶ್ಚನ್, ದೇರ್ ಆರ್ 2 ಆಕ್ಸೈಡ್ಸ್, ಮೆಟಾಲಿಕ್ ಆಕ್ಸೈಡ್ ಅಂಡ್ ನಾನ್ ಮೆಟಾಲಿಕ್ ಆಕ್ಸೈಡ್. ನೋಡಿ, ಮೆಟಾಲಿಕ್ ಆಕ್ಸೈಡ್ ಇದೆ, ನಾನ್ ಮೆಟಾಲಿಕ್ ಆಕ್ಸೈಡ್ ಇದೆ. ಬೋತ್ ಆಫ್ ದೆಮ್ ಆರ್ ಸಾಲ್ಯುಬಲ್ ಇನ್ ವಾಟರ್. ಓಕೆ, ಎರಡೂ ಕೂಡ ಸಾಲ್ಯುಬಲ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸೈಡ್ ವಿಚ್ ಈಸ್ ಮೆಟಾಲಿಕ್ ಆಕ್ಸೈಡ್ ವಿಚ್ ಈಸ್ ನಾನ್ ಮೆಟಾಲಿಕ್ ಆಕ್ಸೈಡ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ತುಂಬಾ ಸಿಂಪಲ್ ಸ್ಟೂಡೆಂಟ್ಸ್. ನೋಡಿ, ಮೆಟಾಲಿಕ್ ಆಕ್ಸೈಡ್, ಲೆಟ್ ಅಸ್ ಟೇಕ್ ಮೆಟಾಲಿಕ್ ಆಕ್ಸೈಡ್ ಅಂದ್ರೆ MgO ತಗೊಳ್ಳೋಣ. Mg ಮೆಟಲ್ ಅಂಡ್ ಆಕ್ಸಿಜನ್ ಇಸ್ ಆಡೆಡ್, ಇಟ್ ಇಸ್ ಅ ಮೆಟಾಲಿಕ್ ಆಕ್ಸೈಡ್. ನಾನ್ ಮೆಟಾಲಿಕ್ ಆಕ್ಸೈಡ್ ಯಾವ್ದಾದ್ರು ತಗೊಳ್ಳಿ, ಕಾರ್ಬನ್ ಡೈಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್, ಏನೇನ್ ಬೇಕಾದ್ರೂ ತಗೊಳ್ಬಹುದು. ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿದೀನಿ ಇದ್ರ ಬಗ್ಗೆ. ಸೊ ಮೆಗ್ನೀಷಿಯಂ ಆಕ್ಸೈಡ್, ಮೆಟಾಲಿಕ್ ಆಕ್ಸೈಡ್ ನ ನಾವು ವಾಟರ್ ಅಲ್ಲಿ ಹಾಕಿದಾಗ ಸಾಲ್ಯುಬಲ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ಕೂಡ ಸಾಲ್ಯುಬಲ್ ಆಗುತ್ತೆ. ಸೊ ಏನಾಗುತ್ತೆ, ಮೆಗ್ನೀಷಿಯಂ ಆಕ್ಸೈಡ್ ವಾಟರ್ ಜೊತೆ ಸಾಲ್ಯುಬಲ್ ಆಗಿ ಇಟ್ ಫಾರ್ಮ್ಸ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್. ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಫಾರ್ಮ್ ಆಗುತ್ತೆ. ಸಲ್ಫರ್ ಡೈಆಕ್ಸೈಡ್ ವಾಟರ್ ಜೊತೆ ಡಿಸಾಲ್ವ್ ಆಗಿ ಸಲ್ಫ್ಯೂರಸ್ ಆಸಿಡ್ ಅಥವಾ ಸಲ್ಫ್ಯೂರಿಕ್ ಆಸಿಡ್ ಅಂತ ಹೇಳ್ತೀವಿ, ಇದು ಫಾರ್ಮ್ ಆಗುತ್ತೆ. ಇಷ್ಟು ಗೊತ್ತಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ಆನ್ಸರ್ ಗೊತ್ತಾಗುತ್ತೆ. ಓಕೆ, ನೋಡಿ, ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ಸಲ್ಫ್ಯೂರಿಕ್ ಆಸಿಡ್. ಏನಾಗ್ತಾ ಇದೆ, ವೆನ್ ಯು ಟೇಕ್ ದ ಲಿಟ್ಮಸ್ ಪೇಪರ್, ಬೋತ್ ಆಫ್ ದೆಮ್ ಆರ್ ಸಾಲ್ಯುಬಲ್ ಇನ್ ವಾಟರ್ ಹೇಳ್ತಾ ಇದ್ದಾರೆ. ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸೈಡ್ ವಿಚ್ ಈಸ್ ಮೆಟಾಲಿಕ್ ಅಂಡ್ ವಿಚ್ ಈಸ್ ನಾನ್ ಮೆಟಾಲಿಕ್? ಮೆಟಾಲಿಕ್ ಯಾವುದು, ನಾನ್ ಮೆಟಾಲಿಕ್ ಯಾವುದು ಅಂತ ಹೇಗೆ ಹೇಳ್ತೀರಾ? ಹೌ ಡು ಯು ಐಡೆಂಟಿಫೈ? ಸಿ, ವೆನ್ ದೀಸ್ ಆಕ್ಸೈಡ್ಸ್ ಆರ್ ಸಾಲ್ಯುಬಲ್ ಎಕ್ಸ್ಪೆರಿಮೆಂಟಲಿ, ಮೆಟಾಲಿಕ್ ನಾನ್ ಮೆಟಾಲಿಕ್ ಯಾವುದು ಅಂತ ಹೇಳ್ತೀರಾ ಅಂದ್ರೆ ಹೈಡ್ರಾಕ್ಸೈಡ್ ಫಾರ್ಮ್ ಆಗಿದೆ. ಅಬ್ಸರ್ವ್ ಮಾಡಿ. ನೋಡಿ, ಏನ್ ಕೇಳ್ತಾ ಇದ್ರೆ, ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸೈಡ್? ಈಗ ಲಿಟ್ಮಸ್ ಪೇಪರ್ ತಗೊಂಡ್ ಬಂದಾಗ ಈ ಜಾಗಕ್ಕೆ, ವೆನ್ ಯು ಬ್ರಿಂಗ್ ದ ಲಿಟ್ಮಸ್ ಪೇಪರ್ ಹಿಯರ್, ಇನ್ ಕೇಸ್ ಆಫ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್, ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ ಅಂದ್ರೆ ಇಟ್ ವಿಲ್ ಚೇಂಜ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್. ಇದೇ ಏನ್ ಹೇಳುತ್ತೆ ಅಂದ್ರೆ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್. ಸೊ ಬೇಸಿಕ್ ಅಂತ ಗೊತ್ತಾಗ್ತಾ ಇದ್ರೆ ಇದೇನು, ಇಟ್ ಇಸ್ ದ ಮೆಟಾಲಿಕ್ ಆಕ್ಸೈಡ್. ಈಸಿಯಾಗಿ ಐಡೆಂಟಿಫೈ ಮಾಡಬಹುದು. ಇನ್ ಕೇಸ್ ಆಫ್ ದಿಸ್, ಈಗ ಇಲ್ಲಿ ನೀವು ಬ್ಲೂ ಲಿಟ್ಮಸ್ ಪೇಪರ್ ನ ತಗೊಂಡ್ ಬಂದಾಗ ಏನಾಗುತ್ತೆ, ಸಲ್ಫ್ಯೂರಿಕ್ ಆಸಿಡ್ ಅಥವಾ ಬ್ಲೂ ಲಿಟ್ಮಸ್ ಪೇಪರ್ ನ ತಗೊಂಡ್ ಬಂದಾಗ ದಿಸ್ ವಿಲ್ ಚೇಂಜ್ ಟು ದ ಕಲರ್ ಆಫ್ ರೆಡ್. ರೆಡ್ ತಗೊಂಡ್ ಬಂದ್ರೆ ರೆಡ್ ಆಗೇ ಇರುತ್ತೆ, ಬಟ್ ಬ್ಲೂ ತಂದ್ರೆ ಏನಾಗುತ್ತೆ, ರೆಡ್ ಆಗುತ್ತೆ. ದಿಸ್ ಶೋಸ್ ದಟ್ ದಿಸ್ ಇಸ್ ಆಸಿಡಿಕ್ ಇನ್ ನೇಚರ್. ಇದು ಆಸಿಡಿಕ್ ಇನ್ ನೇಚರ್ ಅಂತ ಹೇಳುತ್ತೆ. ಕ್ಲಿಯರ್ ಆಯ್ತಾ? ಸೊ ಮೆಟಾಲಿಕ್ ಆಕ್ಸೈಡ್ ಏನಾಗುತ್ತೆ, ರೆಡ್ ಲಿಟ್ಮಸ್ ಪೇಪರ್ ನ ರೆಡ್ ಆಗೇ ಏನಾಗುತ್ತೆ, ಬ್ಲೂ ಮಾಡುತ್ತೆ. ಮೆಟಾಲಿಕ್ ಆಕ್ಸೈಡ್ ರೆಡ್ ಲಿಟ್ಮಸ್ ಪೇಪರ್ ನ ಬ್ಲೂ ಮಾಡುತ್ತೆ, ಬೇಸಿಕ್ ಆಗಿದೆ. ಸೊ ನೆನ್ಪಿಟ್ಕೊಳ್ಳಿ, ಆಲ್ವೇಸ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ಅಂಡ್ ಆಲ್ವೇಸ್ ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಏನಿದೆ, ದೇ ಆರ್ ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ನೋಡಿ, ಡ್ರಾ ದ ಡಯಾಗ್ರಾಮ್ ಆಫ್, ಓಕೆ, ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದಾರೆ. ಡ್ರಾ ದ ಡಯಾಗ್ರಾಮ್ ಆಫ್ apparatus used in demonstrating the acid conducts electricity. ಡಯಾಗ್ರಾಮ್ ತುಂಬಾನೇ ಇಂಪಾರ್ಟೆಂಟ್. ಆಕ್ಷನ್ ಆಫ್ ಆಸಿಡ್ ಸೊಲ್ಯೂಷನ್ ಇನ್ ದ ವಾಟರ್ ಕಂಡಕ್ಟ್ಸ್ ಎಲೆಕ್ಟ್ರಿಸಿಟಿ ಡಯಾಗ್ರಾಮ್ ಇದೆ, ಇದನ್ನ ನೀವು ಕಂಪ್ಲೀಟ್ ಆಗಿ ಕಲ್ತ್ಕೊಳ್ಬೇಕು. ನೆಕ್ಸ್ಟ್, ಡ್ರಾ ಡಯಾಗ್ರಾಮೆಟಿಕಲಿ apparatus used to demonstrate action of steam on metal, ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಲೆಸನ್, ಇದನ್ನು ಕೂಡ ಕಂಪ್ಲೀಟ್ ಆಗಿ ನೀವು ಕಲ್ತ್ಕೊಳ್ಬೇಕಾಗತ್ತೆ. ತುಂಬಾ ಜನ ಕೇಳ್ತಾ ಇದ್ರ, ಮ್ಯಾಮ್ ಈ ಪೇಪರ್ಸ್ ಓದ್ಕೊಂಡ್ರೆ ನಮ್ಗೆ ಒಳ್ಳೆ ಮಾರ್ಕ್ಸ್ ಬರುತ್ತಾ ಅಂತ. ಡೆಫಿನೆಟ್ಲಿ ನಾನ್ ಹೇಳ್ತೀನಿ ಎಸ್ ಅಂತ. ಪೇಪರ್ಸ್ ಅಲ್ಲಿ ಇರುವಂತ ಕ್ವೆಶ್ಚನ್ ನಿಮ್ಗೆ ಹಾಗೆ ಬರ್ದೇ ಇರ್ಬೋದು, ಬಟ್ ಈ ಪೇಪರ್ಸ್ ಅಲ್ಲಿ ಇರುವಂತ ಕ್ವೆಶನ್ಸ್ ನಿಮ್ಗೆ ಏನಾಗುತ್ತೆ, ಕಾನ್ಸೆಪ್ಟ್ ರಿಪೀಟ್ ಆಗುತ್ತೆ. ಇಲ್ಲಿ ನಾನು ಹೇಳ್ತಾ ಇರುವಂತ ಕ್ವೆಶನ್ ನೀವು ಅರ್ಥ ಮಾಡ್ಕೊಂಡ್ರೆ ಎಕ್ಸಾಮ್ ಅಲ್ಲಿ ಬರುವಂತ ಕ್ವೆಶನ್ ಅನ್ನ ಅನಲೈಸ್ ಮಾಡಕ್ಕೆ ನಿಮ್ಗೆ ಹೆಲ್ಪ್ ಆಗುತ್ತೆ. ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಕ್ಲಿಯರ್ ಆಯ್ತಲ್ವಾ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಚಿಲ್ಡ್ರನ್. ಯು ನೀಡ್ ಟು ಅಂಡರ್ಸ್ಟ್ಯಾಂಡ್ ಆಲ್ ದೀಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. somebody is asking question, miss ಯಾವ ಮೆಟಲ್ ಆದ್ರೂ ತಗೊಳ್ಬಹುದಾ? ಯಾವ ಮೆಟಲ್ ಆದ್ರೂ ತಗೊಳ್ಬಹುದು. ಯು ಕ್ಯಾನ್ ಟೇಕ್ ಎನಿ ಮೆಟಲ್. ಯಾವುದೇ ಮೆಟಲ್ ತಗೊಂಡ್ರು ಕೂಡ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಬೇಸಿಕ್ ಇನ್ ನೇಚರ್
ನಾನ್ ಮೆಟಾಲಿಕ್ ಆಕ್ಸೈಡ್ಸ್ ಆರ್ ಆಸಿಡಿಕ್ ಇನ್ ನೇಚರ್ ಅಂತ ಹೇಳ್ತಾ ಇದೀವಿ. ಓಕೆನಾ? ಎಸ್. ನೆಕ್ಸ್ಟ್ ಇನ್ನೂ ಒಂದು ಡಯಾಗ್ರಾಮ್ ಕೊಟ್ಟಿದ್ದಾರೆ. ಡ್ರಾ ಎ ಡಯಾಗ್ರಾಮ್ ಆಫ್ ಅಪಾರಚಸ್ ಯೂಸ್ ಇನ್ ದ ಎಲೆಕ್ಟ್ರೋಲೈಟಿಕ್ ರಿಫೈನಿಂಗ್ ಆಫ್ ಕಾಪರ್. ಈ 3 ಡ್ರಾಯಿಂಗ್ ಕೂಡ ಕೆಮಿಸ್ಟ್ರಿನಲ್ಲಿ ಬಹಳನೇ ಇಂಪಾರ್ಟೆಂಟ್. ಅಲಾಂಗ್ ವಿತ್ ದಿಸ್ ರಿಯಾಕ್ಷನ್ ಆಫ್ ಜಿಂಕ್ ಗ್ರಾನ್ಯೂಲ್ಸ್ ವಿತ್ ಡೈಲ್ಯೂಟ್ ಸಲ್ಫ್ಯೂರಿಕ್ ಆಸಿಡ್, ಈ ಡ್ರಾಯಿಂಗ್ ಅನ್ನು ಕೂಡ ತಿಳ್ಕೊಳ್ಬೇಕು. ಓಕೆ, ಸೊ ನೆಕ್ಸ್ಟ್ ನೀವೇನ್ ಮಾಡ್ಬೇಕು ಅಂತಂದ್ರೆ, ನೆಕ್ಸ್ಟ್ ಲೆಟ್ ಅಸ್ 3 ಮಾರ್ಕ್ಸ್ ಕ್ವಶನ್ ನೋಡೋಣ. ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೋಡಿಯಂ ಕಾರ್ಬೋನೇಟ್ ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಈ ಕೇಸ್ ಅಲ್ಲಿ ನೀವೇನ್ ಮಾಡ್ತೀರಾ? ನಿಮ್ಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನನ್ಗೆ ಏನ್ ಆನ್ಸರ್ ಬರಿಬೇಕು ಅಂತ. ಎಕ್ಸಾಮ್ ಅಲ್ಲಿ ಆಪ್ಷನ್ ಇರುತ್ತೆ, ನಿಮ್ ಪೇಪರ್ ಅಲ್ಲಿ ಹೇಗೆ ಆಪ್ಷನ್ ಇರುತ್ತೆ, ಟೋಟಲಿ ಏನಂದ್ರೆ ನಿಮ್ಗೆ 20 ಮಾರ್ಕ್ಸ್ಗೆ ಆಪ್ಷನ್ ಇರುತ್ತೆ. ಟೋಟಲಿ ನಿಮ್ ಫೈನಲ್ ಎಕ್ಸಾಮ್ ಪೇಪರ್ ಅಲ್ಲಿ 20 ಮಾರ್ಕ್ಸ್ಗೆ ಆಪ್ಷನ್ ಇರುತ್ತೆ. 2 ಮಾರ್ಕ್ಸ್, 3 ಮಾರ್ಕ್ಸ್, 4 ಮಾರ್ಕ್ಸ್, ಎಲ್ಲಾ ಕಡೆನೂ 20 ಮಾರ್ಕ್ಸ್ಗೆ ಆಪ್ಷನ್ ಇರುತ್ತೆ. ನೀವು ಯಾವಾಗ್ಲೂ ಏನ್ ಮಾಡ್ಬೇಕು, ಫಸ್ಟ್ ಕ್ವಶನ್, ಆಪ್ಷನ್ ಕ್ವಶನ್ ಎರಡು ಓದ್ಬೇಕು. ಓಕೆನಾ? ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸ್ಟಿಂಗ್ವಿಶ್ ಬಿಟ್ವೀನ್ ಸೋಡಿಯಂ ಕಾರ್ಬೋನೇಟ್, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕೊಟ್ಟಿದ್ದಾರೆ. ಒಂದ್ ವೇಳೆ ಈ ಕ್ವಶನ್ಗೆ ಆನ್ಸರ್ ಗೊತ್ತಾಗ್ಲಿಲ್ಲ ಅಂದ್ರೆ, ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ಎ ಸೊಲ್ಯೂಷನ್, ವಾಟ್ ಈಸ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಆರ್ ರೆಡ್ ಲಿಟ್ಮಸ್ ಪೇಪರ್ ಇನ್ ದ ಫಾಲೋಯಿಂಗ್ ಸೊಲ್ಯೂಷನ್, ಈ ರೀತಿ ಕೇಳಿದ್ದಾರೆ. ಸೊ ನೀವು ಯಾವ ಕ್ವಶನ್ ನನಗೆ ಕ್ಲಿಯರ್ ಆಗಿ ಬರುತ್ತೆ ಅಂತ ಫಸ್ಟ್ ಡಿಸೈಡ್ ಮಾಡ್ಕೊಂಡು ನೀವು ಆನ್ಸರ್ ಮಾಡ್ಬೇಕು. ಇದ್ರಲ್ಲಿ ಹಾಫ್ ಆನ್ಸರ್, ಇದ್ರಲ್ಲಿ ಹಾಫ್ ಆನ್ಸರ್ ಮಾಡಿದ್ರೆ ನಾನೇ ವ್ಯಾಲ್ಯೂಷನ್ಗೆ ಹೋಗ್ತೀನಿ. ಈಗ ಸೊ ವ್ಯಾಲ್ಯೂಷನ್ ಹೋದಾಗ ನಾನು ಏನ್ ಮಾಡ್ತೀನಿ, ನಿಮ್ಗೆ ಮೇಲೆಗಡೆ ಅರ್ಧ ಮಾರ್ಕ್ಸು, ಕೆಳಗಡೆ ಅರ್ಧ ಮಾರ್ಕ್ಸು ಡೆಫಿನೆಟ್ಲಿ ಕೊಡಲ್ಲ. ಕ್ಲಿಯರ್ ಆಯ್ತಾ? ಅದನ್ನ ತಿಳ್ಕೊಳ್ಳಿ. ಸೊ ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ತೀರಾ ಇದನ್ನ ಅಂತ ನೀವು ತಿಳ್ಕೊಳ್ಬೇಕು. ಹೌ ಡು ಯು ಎಕ್ಸ್ಪೆರಿಮೆಂಟಲಿ ಡಿಸ್ಟಿಂಗ್ವಿಶ್ ಅಂತ ಕೇಳಿದ್ರೆ ನಿಮ್ಗೆ ಕೇಳ್ತಾ ಇದಾರೆ, ಇಲ್ಲಿ ಸೋಡಿಯಂ ಕಾರ್ಬೋನೇಟ್ ಕೇಳಿದ್ದಾರೆ, ಮತ್ತೆ ಏನ್ ಕೇಳಿದ್ದಾರೆ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅಂತ ಕೇಳಿದ್ದಾರೆ. ಈ ಸೋಡಿಯಂ ಕಾರ್ಬೋನೇಟ್ ಫಾರ್ಮುಲಾ ಏನಾಗಿದೆ, NaHCO3. ಈ ಸೋಡಿಯಂ ಕಾರ್ಬೋನೇಟ್ ನ ಓಕೆ ಎಕ್ಸ್ಪೆರಿಮೆಂಟಲಿ ಅಂದ್ರೆ ಹೀಟ್ ಮಾಡಿದಾಗ, ಸೋಡಿಯಂ ಕಾರ್ಬೋನೇಟ್ ನ ಹೀಟ್ ಮಾಡಿದಾಗ, ನೋಡಿ ಸೋಡಿಯಂ ಕಾರ್ಬೋನೇಟ್ ಅಂದ್ರೆ ಏನು, ಬೇಕಿಂಗ್ ಸೋಡಾ. ಹೀಟ್ ಮಾಡಿದಾಗ ಏನಾಗುತ್ತೆ, ವಿ ಗೆಟ್ Na2CO3, ವಿ ಗೆಟ್ Na2CO3, ಓಕೆ, ಪ್ಲಸ್ ವಾಟರ್ ಸಿಗುತ್ತೆ, ಪ್ಲಸ್ ವಾಟರ್ ಸಿಗುತ್ತೆ. ಓಕೆ, ವೆನ್ ವಿ ಹೀಟ್ ಬೇಕಿಂಗ್ ಸೋಡಾ ಯು ಗೆಟ್ ವಾಷಿಂಗ್ ಸೋಡಾ. ಕರೆಕ್ಟ್ ಅಲ್ವಾ? ನಿಮಗೆ ಇದು ಗೊತ್ತಿದೆ ಅನ್ಕೋತೀನಿ. ಓಕೆ, ಸೊ ವೆನ್ ಯು ಹೀಟ್ ಸೋಡಿಯಂ ಕಾರ್ಬೋನೇಟ್ ಅಂಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, when you heat sodium carbonate and sodium hydrogen carbonate in the two separate test tube ಏನಾಗುತ್ತೆ, the gas may be only produced in the case of you have to know ಏನ್ ಆಗ್ತಾ ಇದೆ ಇಲ್ಲಿ ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. when you heat sodium hydrogen carbonate ಏನಾಗುತ್ತೆ, ನಿಮ್ಗೆ ಈ ಕೇಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಈ ಕೇಸ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಕ್ಲಿಯರ್ ಆಯ್ತಾ? ನೀವು ನೆನ್ಪಿಟ್ಕೊಳ್ಬೇಕು ಏನ್ ಆಗ್ತಾ ಇದೆ ಇಲ್ಲಿ ಅಂತ. ಫರ್ದರ್ ನೀವು ಇಲ್ಲಿ ಸೋಡಿಯಂ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಮತ್ತೆ ಸೋಡಿಯಂ ಕಾರ್ಬೋನೇಟ್ Na2CO3 ನ ಫರ್ದರ್ ನೀವೇನಾದ್ರೂ ಹೀಟ್ ಮಾಡಿದ್ರೆ, ಕ್ಲಿಯರ್ ಆಗಿ ಅರ್ಥ ಆಗ್ತಿದೆ ಅನ್ಕೋತೀನಿ. ಸೊ ಡು ಯು ಹ್ಯಾವ್ ಎನಿ ಡೌಟ್? ಸೋ ಫಾರ್ ನಿಮ್ಗೆ ಅರ್ಥ ಆಗ್ತಿದೆ ಅನ್ಕೋತೀನಿ ಅಲ್ವಾ? ಸೊ what are you doing? You are experimentally distinguish between sodium carbonate and also the sodium hydrogen carbonate. ಏನ್ ಮಾಡ್ತೀರಾ ಎಕ್ಸ್ಪೆರಿಮೆಂಟಲಿ ಡಿಸ್ಟಿಂಗ್ವಿಶ್ ಮಾಡಕ್ಕೆ? ಸ್ವಲ್ಪ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಇರುವಂತ ಫಾರ್ಮುಲಾನ ರಿಕಾಲ್ ಮಾಡ್ಕೊಳ್ಳಿ. ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ಅಲ್ಲಿ ಇರುವಂತ ಫಾರ್ಮುಲಾನ ಕಂಪ್ಲೀಟ್ ಆಗಿ ನೀವೇನ್ ಮಾಡ್ಬೇಕು, ರಿಕಾಲ್ ಮಾಡ್ಕೊಳ್ಬೇಕು. ಅಲ್ಲಿ ನಿಮ್ಗೆ ವಾಷಿಂಗ್ ಸೋಡಾ, ಬೇಕಿಂಗ್ ಸೋಡಾ ಇದೆಲ್ಲ ಕ್ಲಿಯರ್ ಆಗಿ ಕೊಟ್ಟಿದ್ದಾರೆ, ಹೌದಲ್ವಾ? ಆ ಫಾರ್ಮುಲಾಸ್ನೆಲ್ಲ ರಿಕಾಲ್ ಮಾಡ್ಕೊಳ್ಳಿ. ಒಂದೊಂದು ಈಕ್ವೇಶನ್ ಅಲ್ಲಿ ಏನಾಗಿತ್ತು ಕ್ಲಿಯರ್ ಆಗಿ ರಿಕಾಲ್ ಮಾಡ್ಕೊಳ್ಳಿ. ಆಗ ನಿಮ್ಗೆ ಸ್ಟ್ರೈಕ್ ಆಗುತ್ತೆ 2 ಫಾರ್ಮುಲಾ. ಸೊ ಒಂದು ಫಾರ್ಮುಲಾ ಬಂದು ನಿಮ್ಗೆ ಸ್ಟ್ರೈಕ್ ಆಗುವಂತದ್ದು ಬೇಕಿಂಗ್ ಸೋಡಾ, ಇನ್ನೊಂದು ವಾಷಿಂಗ್ ಸೋಡಾ. ಅರ್ಥ ಆಗ್ತಿದೆ ಅಲ್ವಾ? ಇಲ್ಲಿ ನೋಡಿ, ಬೇಕಿಂಗ್ ಸೋಡಾನ ಹೀಟ್ ಮಾಡಿದಾಗ ಯು ಗೆಟ್ ವಾಷಿಂಗ್ ಸೋಡಾ ಸಿಗುತ್ತೆ. ಕಾರ್ಬೋನೇಟ್ ಇರೋ ಕಡೆ ಏನ್ ಗ್ಯಾಸ್ ರಿಲೀಸ್ ಆಗುತ್ತೆ? ಪ್ರತಿ ಸತಿ ನಾನು ನಿಮ್ಗೆ ಹೇಳ್ತೀನಿ, ಕಾರ್ಬೋನೇಟ್ ಇದ್ರೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಓಕೆನಾ? ಬಟ್ ಇಲ್ಲಿ ನಾವು ವಾಷಿಂಗ್ ಸೋಡಾನ ಹೀಟ್ ಮಾಡಿದಾಗ ನಮ್ಗೆ ಏನಾಗುತ್ತೆ, ನಿಮಗೆ ಗೊತ್ತಿದೆ ಅನ್ಕೋತೀನಿ ಕ್ಲಿಯರ್ ಆಗಿ. ಹೌ ಈಸ್ ವಾಷಿಂಗ್ ಸೋಡಾ ಪ್ರಿಪೇರ್ಡ್? ಓಕೆ, ಹೌ ಈಸ್ ವಾಷಿಂಗ್ ಸೋಡಾ ಪ್ರಿಪೇರ್ಡ್? ವೆನ್ ವಿ ಹೀಟ್ ದ ಬೇಕಿಂಗ್ ಸೋಡಾ, ಓಕೆ, ಹೀಟಿಂಗ್ ದ ಬೇಕಿಂಗ್ ಸೋಡಾ ಏನಾಗುತ್ತೆ, ವೆನ್ ವಿ ಹೀಟ್ ದ ಬೇಕಿಂಗ್ ಸೋಡಾ ಏನಾಗುತ್ತೆ, ವಾಷಿಂಗ್ ಸೋಡಾ ಬರುತ್ತೆ. ಇದು ಕ್ಲಿಯರ್ ಆಗಿ ಗೊತ್ತಿದೆ ಅನ್ಕೋತೀನಿ, ಬಿಕಾಸ್ ನಾನು ನಿಮ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ, ಮೆನಿ ಟೈಮ್ಸ್ ಎಕ್ಸ್ಪ್ಲೈನ್ ಮಾಡಿದೀನಿ. ಓಕೆ, ಸೊ ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ರೆ ಏನಾಗುತ್ತೆ, ಓಕೆ, ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ರೆ ಏನಾಗುತ್ತೆ, ನಮ್ಗೆ ವಾಷಿಂಗ್ ಸೋಡಾ ಬರುತ್ತೆ. ಓಕೆ, ಬೇಕಿಂಗ್ ಸೋಡಾನ ಹೀಟ್ ಮಾಡಿದ್ರೆ ಏನಾಗುತ್ತೆ, ವಾಷಿಂಗ್ ಸೋಡಾ ಬರುತ್ತೆ. ಬಟ್ ವಾಷಿಂಗ್ ಸೋಡಾನ ಮತ್ತೆ ನಾವು ಕಂಪ್ಲೀಟ್ ಆಗಿ ಪಡ್ಕೊಳ್ಬೇಕಂದ್ರೆ ಏನ್ ಮಾಡ್ಬೇಕು, ವಿ ಹ್ಯಾವ್ ಟು ಆಡ್ ದ ವಾಟರ್ ಮಾಲಿಕ್ಯೂಲ್ ಟು ಇಟ್. ಏನಾಗುತ್ತೆ ಆಗ ಹೈಡ್ರೇಟೆಡ್ ವಾಷಿಂಗ್ ಸೋಡಾ ನಮಗ್ ಬರುತ್ತೆ. ವಿ ಗೆಟ್ ಹೈಡ್ರೇಟೆಡ್ ವಾಷಿಂಗ್ ಸೋಡಾ. ಕ್ಲಿಯರ್ ಆಯ್ತಲ್ಲ? ಸೊ ಎಕ್ಸ್ಪೆರಿಮೆಂಟಲಿ ಹೇಗ್ ಡಿಸ್ಟಿಂಗ್ವಿಶ್ ಮಾಡ್ತಾ ಇದ್ರೆ ನೋಡಿ, ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ ಇದು, ಡೈರೆಕ್ಟ್ ಇಲ್ಲ ಇಲ್ಲಿ. ಮತ್ತೆ ಆನ್ಸರ್ ಹೇಳ್ತೀನಿ ನೋಡಿ. ಹೀಟಿಂಗ್ ದ sodium carbonate, that is Na2CO3,
and sodium hydrogen carbonate, that is NaHCO3, in the two separate test tube. Okay, it gives us, it releases the gas. The gas may be passed during heating the process. ಏನ್ ಗ್ಯಾಸ್ ರಿಲೀಸ್ ಆಗಿದೆ, ಸಿಂಪಲ್ ಆಗಿ ಹೇಳ್ತೀನಿ, ಇಲ್ಲಿ ಏನ್ ಗ್ಯಾಸ್ ರಿಲೀಸ್ ಆಗಿದೆ ಇದನ್ನ ಈ ಕಾರ್ಬನ್ ಡೈಆಕ್ಸೈಡ್ ನ ಲೈಮ್ ವಾಟರ್ ಗೆ ಪಾಸ್ ಮಾಡಿದ್ರೆ ಏನಾಗುತ್ತೆ, ಮಿಲ್ಕಿ ವೈಟ್ ಆಗುತ್ತೆ. ಸೊ ಲೈಮ್ ವಾಟರ್ ಟರ್ನ್ ಮಿಲ್ಕಿ ವೈಟ್. ಸೊ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ಅರ್ಥ ಆಗ್ತಿದ್ಯಾ? ಎಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ? ಇನ್ ಕೇಸ್ ಆಫ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗ್ತಾ ಇದೆ. ವಾಟ್ ಅಬೌಟ್ Na2CO3? See, the test tube which is containing sodium carbonate, ಅದು Na2CO3 ಏನಾಗುತ್ತೆ, ಇದು ಡಿಕಾಂಪೋಸ್ ಆಗುತ್ತೆ ಅಷ್ಟೇ ಈಸಿಯಾಗಿ. ಬಟ್ ಇಲ್ಲಿ ಯಾವುದೇ ರೀತಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ. ಈ ಕೇಸಲ್ಲಿ ಏನಾಗಲ್ಲ, ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗೋದಿಲ್ಲ. ಓಕೆ, ಸೊ ನೀವು ತಿಳ್ಕೊಳ್ಬೇಕು, ಈ ರೀತಿ ಕ್ವೆಶನ್ಸ್ ಅನ್ನ ಕೊಟ್ಟಾಗ ನಾವು ಯಾವ ರೀತಿ ಸಾಲ್ವ್ ಮಾಡಬೇಕು, ಹೇಗ್ ಸಾಲ್ವ್ ಮಾಡಬೇಕು ಅಂತ ಕ್ಲಿಯರ್ ಆಗಿ ತಿಳ್ಕೊಳ್ಳಿ. ಓಕೆ, ಎಸ್. ಸೊ ಐ ಥಿಂಕ್ ನಿಮ್ಗೆ ಇದು ಅರ್ಥ ಆಗ್ತೀನಿ ಅನ್ಕೋತೀನಿ. ಇನ್ನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಬೇಕಿಂಗ್ ಸೋಡಾ ಹಿಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇದೆ, ವಾಷಿಂಗ್ ಸೋಡಾ ಹಿಟ್ ಮಾಡಿದಾಗ ಕಾರ್ಬನ್ ಡೈಆಕ್ಸೈಡ್ ಬರ್ತಿಲ್ಲ. ಓಕೆ, ಬರ್ತಿರುವಂತ ಕಾರ್ಬನ್ ಡೈಆಕ್ಸೈಡ್ ನ ಲೈಮ್ ವಾಟರ್ ಗೆ ಪಾಸ್ ಮಾಡಿದ್ರೆ ನೀವು ಐಡೆಂಟಿಫೈ ಮಾಡಬಹುದು ದಟ್ ಗ್ಯಾಸ್ ಇಸ್ ಕಾರ್ಬನ್ ಡೈಆಕ್ಸೈಡ್ ಅಂತ. ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗ್ತಾ ಇದ್ರೆ ಅದು ಏನಾಗಿದೆ, ಬೇಕಿಂಗ್ ಸೋಡಾ ಆಗ್ತಿದೆ. ರಿಲೀಸ್ ಆಗ್ತಿಲ್ಲ ಅಂದ್ರೆ ಅದು ವಾಷಿಂಗ್ ಸೋಡಾ ಆಗಿದೆ. ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ನೋಡಿ, ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ಅ ಸೊಲ್ಯೂಷನ್ ಅಂತ ಕೇಳ್ತಾ ಇದ್ದಾರೆ. ವಾಟ್ ಈಸ್ ದ pH ವ್ಯಾಲ್ಯೂ ಆಫ್ ಅ ಸೊಲ್ಯೂಷನ್? ದ ಸೊಲ್ಯೂಷನ್ pH ವ್ಯಾಲ್ಯೂ ಆಫ್ ಅ ಸೊಲ್ಯೂಷನ್ ಏನಾಗಿರುತ್ತೆ, ಇಟ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ 0 ಇಂದ ಸ್ಟಾರ್ಟ್ ಆಗುತ್ತೆ. ಇಟ್ ವಿಲ್ ಎಂಡ್ ಟಿಲ್ 14 ವರೆಗೂ ಎಂಡ್ ಆಗುತ್ತೆ. ಮಿಡಲ್ ಅಲ್ಲಿ ನ್ಯೂಟ್ರಲ್ 7 ಇರುತ್ತೆ. 0 to 7 ಯಾವಾಗ್ಲೂ ಏನಾಗಿರುತ್ತೆ, ಆಸಿಡಿಕ್ ಆಗಿರುತ್ತೆ. 7 to 14 ಏನಾಗಿರುತ್ತೆ ನೋಡಿ, 0 to 7 ಏನಾಗಿರುತ್ತೆ, 0 to 7 ಆಸಿಡಿಕ್ ಆಗಿರುತ್ತೆ. 7 to 14 ಬಂದು ಬೇಸಿಕ್ ಆಗಿರುತ್ತೆ. 7 to 14 ಬೇಸಿಕ್ ಆಗಿರುತ್ತೆ. ಬಟ್ 7 ಬಂದು ನ್ಯೂಟ್ರಲ್ ಆಗಿರುತ್ತೆ. ನ್ಯೂಟ್ರಲ್ ಅಂದ್ರೆ ನೈದರ್ ಆಸಿಡಿಕ್ ನಾರ್ ಬೇಸಿಕ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದಲ್ವಾ? ಸೊ ಸೊಲ್ಯೂಷನ್ ಅನ್ನ ನಾವು ಈ ರೀತಿ ಕ್ಲಾಸಿಫೈ ಮಾಡ್ತೀವಿ. ವಾಟ್ ಈಸ್ ದ ಕಲರ್ ಆಫ್ ದ ಬ್ಲೂ ಲಿಟ್ಮಸ್ ಆರ್ ದ ರೆಡ್ ಲಿಟ್ಮಸ್ ಇನ್ ದ ಫಾಲೋಯಿಂಗ್ ಸೊಲ್ಯೂಷನ್ಸ್ ಅಂತ ಕೇಳ್ತಾ ಇದ್ರೆ, ಅಂದ್ರೆ ಎರಡು ಸೊಲ್ಯೂಷನ್ ಕೊಟ್ಟಿದ್ದಾರೆ ಇಲ್ಲಿ. ಇದರಲ್ಲಿ ಏನು, ವಾಟ್ ಇಸ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್, ವಾಟ್ ಇಸ್ ದ ಕಲರ್ ಆಫ್ ಬ್ಲೂ ಲಿಟ್ಮಸ್ ಪೇಪರ್ ಆರ್ ರೆಡ್ ಲಿಟ್ಮಸ್ ಪೇಪರ್ ಇನ್ ದ ಫಾಲೋಯಿಂಗ್ ಸೊಲ್ಯೂಷನ್. ಅಂದ್ರೆ ರೆಡ್ ಮತ್ತೆ ಬ್ಲೂ ಲಿಟ್ಮಸ್ ಪೇಪರ್ ನ ತಗೊಂಡಾಗ ಈ ಸೊಲ್ಯೂಷನ್ ಅಲ್ಲಿ ಕಲರ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಇನ್ ದ ಕೇಸ್ ಆಫ್ ಫಸ್ಟ್, ಇಲ್ಲಿ ಪೊಟ್ಯಾಷಿಯಂ ಕ್ಲೋರೈಡ್ ಕೊಟ್ಟಿದ್ದಾರೆ, ಹೌದಲ್ವಾ? ಈ ಪೊಟ್ಯಾಷಿಯಂ ಕ್ಲೋರೈಡ್ ಅಲ್ಲಿ ಏನಾಗುತ್ತೆ, ಇದೊಂದು ನ್ಯೂಟ್ರಲ್ ಸೊಲ್ಯೂಷನ್. ಫಸ್ಟ್ ಆಫ್ ಆಲ್ ಪೊಟ್ಯಾಷಿಯಂ ಕ್ಲೋರೈಡ್ ಏನಾಗಿದೆ, ಪೊಟ್ಯಾಷಿಯಂ ಕ್ಲೋರೈಡ್ ಅನ್ನೋದು ನ್ಯೂಟ್ರಲ್ ಸೊಲ್ಯೂಷನ್. ಸೊ ಫಾರ್ಮುಲಾ ಏನಾಗಿದೆ, KCl. ಪೊಟ್ಯಾಷಿಯಂ ಕ್ಲೋರೈಡ್ ಅಂದ್ರೆ KCl ಫಾರ್ಮುಲಾ. ಈ ಪೊಟ್ಯಾಷಿಯಂ ಕ್ಲೋರೈಡ್ ಇದು ನ್ಯೂಟ್ರಲ್ ಆಗಿರೋದ್ರಿಂದ ಏನಾಗಿರುತ್ತೆ, ಬ್ಲೂ ಆರ್ ರೆಡ್ ಲಿಟ್ಮಸ್ ಪೇಪರ್ ಡು ನಾಟ್ ಚೇಂಜ್ ದ ಕಲರ್. ಬ್ಲೂ ಲಿಟ್ಮಸ್ ಪೇಪರ್ ಆಗಿರ್ಬೋದು ಅಥವಾ ರೆಡ್ ಲಿಟ್ಮಸ್ ಪೇಪರ್ ಆಗಿರ್ಬೋದು, ನ್ಯೂಟ್ರಲ್ ಸೊಲ್ಯೂಷನ್ ಆಗಿರೋದ್ರಿಂದ ಇಟ್ ಡಸ್ ನಾಟ್ ಶೋ ಚೇಂಜ್ ಇನ್ ದ ಕಲರ್. ವಾಟ್ ಅಬೌಟ್ ಸೆಕೆಂಡ್ ಏನ್ ಹೇಳ್ತಾ ಇದ್ದಾರೆ, ಫ್ರೆಶ್ಲಿ ಪ್ರಿಪೇರ್ಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊಲ್ಯೂಷನ್. ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಸೊಲ್ಯೂಷನ್ ನೋಡಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಫ್ರೆಶ್ಲಿ ಪ್ರಿಪೇರ್ಡ್ ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್. ಫಸ್ಟ್ ಆಫ್ ಆಲ್ ತಿಳ್ಕೊಳ್ಳಿ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್ ಅನ್ನೋದು ಒಂದು ಬೇಸಿಕ್ ಸಾಲ್ಟ್ ಆಗಿದೆ. ಬೇಸಿಕ್ ಸಾಲ್ಟ್. ಮ್ಯಾಮ್ ಬೇಸಿಕ್ ಸಾಲ್ಟ್ ಹೆಂಗ್ ಫಾರ್ಮ್ ಆಗುತ್ತೆ ಮ್ಯಾಮ್? ಬೇಸಿಕ್ ಸಾಲ್ಟ್ ಹೆಂಗ್ ಫಾರ್ಮ್ ಆಗುತ್ತೆ ಅಂದ್ರೆ, ಒಂದು ಸ್ಟ್ರಾಂಗ್ ಬೇಸು ನೋಡಿ, ಒಂದು ಸ್ಟ್ರಾಂಗ್ ಬೇಸು ಯಾವಾಗ ವೀಕ್ ಆಸಿಡ್ ಜೊತೆ ಕಂಬೈನ್ ಆಗುತ್ತೆ, ಒಂದು ಸ್ಟ್ರಾಂಗ್ ಬೇಸು ಯಾವಾಗ ವೀಕ್ ಆಸಿಡ್ ಜೊತೆ ಕಂಬೈನ್ ಆಗುತ್ತೆ ಆಗ ಬೇಸಿಕ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಆಗ ಏನಾಗುತ್ತೆ, ಬೇಸಿಕ್ ಸಾಲ್ಟ್ ಫಾರ್ಮ್ ಆಗುತ್ತೆ. ಕ್ಲಿಯರ್ ಆಯ್ತಾ? ಸೊ ದ ಆಕ್ವಿಯಸ್ ಸೊಲ್ಯೂಷನ್ ಆಫ್ ಬೇಸಿಕ್ ಸಾಲ್ಟ್ ಅಂದ್ರೆ ಏನು, ಬೇಸಿಕ್ ಅಂದ್ರೆ ಸ್ಟ್ರಾಂಗ್ ಬೇಸ್ ಇದೆ ಅಂತ ಅರ್ಥ ಅಲ್ವಾ? ಸೊ ಈಗ ಏನಾಗುತ್ತೆ, ಇದರಲ್ಲಿ ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದಾಗ ಏನಾಗುತ್ತೆ, ಕ್ಯಾನ್ ಯು ಟೆಲ್ ಮಿ? ರೆಡ್ ಲಿಟ್ಮಸ್ ಪೇಪರ್ ನ ಡಿಪ್ ಮಾಡಿದಾಗ ಏನಾಗುತ್ತೆ, ಇದು ಬ್ಲೂ ಕಲರ್ ಆಗಿ ಚೇಂಜ್ ಆಗುತ್ತೆ. ನಿಮ್ಗೆ ಆಸಿಡ್ಸ್ ಬೇಸಸ್ ಅಂಡ್ ಸಾಲ್ಟ್ಸ್ ನ ಮ್ಯಾರಥಾನ್ ಸೀರೀಸ್ ನಾನು ಇನ್ನೂ ಶುರು ಮಾಡಿಲ್ಲ. ಆಸಿಡ್ ಬೇಸಸ್ ಅಂಡ್ ಸಾಲ್ಟ್ಸ್ ನ ಶುರು ಮಾಡಿದಾಗ ಕ್ಲಿಯರ್ ಆಗಿ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ವೀಕ್ ಆಸಿಡ್ ಅಂದ್ರೆ ಏನು, ಸ್ಟ್ರಾಂಗ್ ಆಸಿಡ್ ಅಂದ್ರೆ ಏನು, ವೀಕ್ ಸಾಲ್ಟ್ ಅಂದ್ರೆ ಏನು, ಸ್ಟ್ರಾಂಗ್ ಸಾಲ್ಟ್ ಅಂದ್ರೆ ಏನು, ಅಂದ್ರೆ ಆಸಿಡಿಕ್ ಸಾಲ್ಟ್ ಅಂದ್ರೆ ಏನು, ಬೇಸಿಕ್ ಸಾಲ್ಟ್ ಅಂದ್ರೆ ಏನು ಅಂತ ಕ್ಲಿಯರ್ ಮಾಡ್ಕೊಳ್ಬೇಕು. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ. ಓಕೆ, ಪೊಟ್ಯಾಷಿಯಂ ಕ್ಲೋರೈಡ್ ನ್ಯೂಟ್ರಲ್ ಆಗಿರೋದ್ರಿಂದ ಇಟ್ ಡಸ್ ನಾಟ್ ಚೇಂಜ್ ದ ಕಲರ್ ಆಫ್ ಐದರ್ ದ ಬ್ಲೂ ಆರ್ ರೆಡ್ ಲಿಟ್ಮಸ್ ಪೇಪರ್. whereas sodium hydrogen carbonate being basic salt. ಬೇಸಿಕ್ ಸಾಲ್ಟ್ ಅಂದ್ರೆ ಏನು, ಇಟ್ಸ್ ಅ ಕಾಂಬಿನೇಷನ್ ಆಫ್ ಸ್ಟ್ರಾಂಗ್ ಬೇಸ್ ಅಂಡ್ ವೀಕ್ ಆಸಿಡ್. ಈ ಕೇಸಲ್ಲಿ ಏನಾಗುತ್ತೆ, ಸ್ಟ್ರಾಂಗ್ ಬೇಸ್ ಇರೋದ್ರಿಂದ ಬ್ಲೂ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಕಲರ್ ಚೇಂಜ್ ಮಾಡಲ್ಲ. ಬಟ್ ರೆಡ್ ಲಿಟ್ಮಸ್ ಪೇಪರ್ ಏನಾಗುತ್ತೆ, ಬ್ಲೂ ಆಗಿ ಚೇಂಜ್ ಆಗುತ್ತೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ರೈಟ್ ದ ಬ್ಯಾಲೆನ್ಸ್ಡ್ ಕೆಮಿಕಲ್ ಇಕ್ವೇಶನ್ ಆಫ್ ದ ಫಾಲೋಯಿಂಗ್ ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಕೇಳಿದ್ದಾರೆ. ನೋಡಿ, ಇದನ್ನ ಹೋಮ್ವರ್ಕ್ ಆಗಿ ಕನ್ಸಿಡರ್ ಮಾಡಿ ಕಾಮೆಂಟ್ ಏರಿಯಾದಲ್ಲಿ ನಿಮ್ಮ ಆನ್ಸರ್ಸ್ ಅನ್ನ ಡ್ರಾಪ್ ಮಾಡಿ.
ಬಿಕಾಸ್ ನಾನು ಬೆಳಗ್ಗೆ ನಿಮ್ಗೆ ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಓಕೆ, ಬೆಳಗ್ಗೆ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ. ನೋಡಿ, ಇಟ್ಸ್ ವೆರಿ ಈಸಿ. ಹೈಡ್ರೋಕ್ಲೋರಿಕ್ ಆಸಿಡ್ ಇಸ್ ಆಡೆಡ್ ಟು ಸಿಲ್ವರ್ ನೈಟ್ರೇಟ್ ಅಂತ ಕೇಳಿದ್ದಾರೆ. ನೋಡಿ, ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ HCl, ಸಿಲ್ವರ್ ನೈಟ್ರೇಟ್ ಫಾರ್ಮುಲಾ ಏನಾಗಿದೆ, ಸಿಲ್ವರ್ ಅಂದ್ರೆ Ag, ನೈಟ್ರೇಟ್ ಅಂದ್ರೆ NO3. ಓಕೆ, ಸೊ ಇದನ್ನ ಏನಂತ ಕನ್ಸಿಡರ್ ಮಾಡಿ, ನಾನು ಮಾರ್ನಿಂಗ್ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಈ ಹೈಡ್ರೋಜನ್ ಕ್ಲೋರಿನ್ ABCD ಅಂತ ಕನ್ಸಿಡರ್ ಮಾಡಿ. ಓಕೆ, ಆಗ ಏನಾಗುತ್ತೆ, ಎ ಯಾವಾಗ್ಲೂ ಡಿ ಜೊತೆ ಕಂಬೈನ್ ಆಗುತ್ತೆ, ಬಿ ಅಂಡ್ ಸಿ ಏನಾಗುತ್ತೆ, ರಿಯಾಕ್ಟ್ ಆಗುತ್ತೆ. ಆಸ್ ಅ ರಿಸಲ್ಟ್ ಆಫ್ ಇಟ್ ಏನ್ ಫಾರ್ಮ್ ಆಗ್ತಾ ಇದೆ, ಆಸ್ ಅ ರಿಸಲ್ಟ್ ಆಫ್ ಇಟ್ ನಮಗೆ ಫಾರ್ಮ್ ಆಗ್ತಾ ಇರೋದು Ag ಕಂಬೈನ್ ವಿತ್ Cl ಫಾರ್ಮ್ AgCl, ಅಂದ್ರೆ ಸಿಲ್ವರ್ ಕ್ಲೋರೈಡ್ ಫಾರ್ಮ್ ಆಗ್ತಾ ಇದೆ. ಅಲಾಂಗ್ ವಿತ್ H ಕಂಬೈನ್ ವಿತ್ NO3 ಟು ಫಾರ್ಮ್ HNO3 ಅಂದ್ರೆ ನೈಟ್ರಿಕ್ ಆಸಿಡ್ ಫಾರ್ಮ್ ಆಗ್ತಾ ಇದೆ. ಇದನ್ನ ಬ್ಯಾಲೆನ್ಸ್ ಮಾಡಿ. ಓಕೆ, ಈಗ ನಾನ್ ನಿಮ್ಗೆ ಹೇಳ್ತಾ ಇರೋದು ಏನಂದ್ರೆ ಜಸ್ಟ್ ಯಾವ ರೀತಿ ಬರ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀನಿ. ಇದು ಬ್ಯಾಲೆನ್ಸ್ ಆಗಿಲ್ಲ ಈಗ. ಓಕೆ, ಬ್ಯಾಲೆನ್ಸ್ ಆಗಿದ್ಯಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ತೀರಾ? ನೋಡಿ, ಜಸ್ಟ್ ಲುಕಿಂಗ್ ಅಟ್ ದಿಸ್ ಬ್ಯಾಲೆನ್ಸ್ ಆಗಿದೆಯಾ ಅಂತ ಲೆಟ್ಸ್ ಫಾಸ್ಟ್ಲಿ ಚೆಕ್. ನೋಡಿ, 1 ಹೈಡ್ರೋಜನ್ ಆಟಮ್ ಇದೆ, ಇಲ್ಲಿ ಕೂಡ 1 ಹೈಡ್ರೋಜನ್ ಆಟಮ್ ಇದೆ. ಕ್ಲೋರಿನ್ 1 ಆಟಮ್ ಇದೆ, ಕ್ಲೋರಿನ್ 1 ಆಟಮ್ ಇದೆ. ಇಲ್ಲಿ ಸಿಲ್ವರ್ ಕೂಡ 1 ಆಟಮ್ ಇದೆ, ಸಿಲ್ವರ್ ಕೂಡ 1 ಆಟಮ್ ಇದೆ. ವಾಟ್ ಅಬೌಟ್ ನೈಟ್ರೇಟ್? ನೈಟ್ರೇಟ್ ಅಲ್ಲಿ ನೈಟ್ರೋಜನ್ ಅಂಡ್ ಆಕ್ಸಿಜನ್ ಇದೆ. ನೈಟ್ರೇಟ್ 1 ಇದೆ, ಇಲ್ಲೂ ಕೂಡ ನೈಟ್ರೋಜನ್ 1 ಇದೆ ಅಂಡ್ ಆಕ್ಸಿಜನ್ 3. ಇಟ್ ಆಲ್ರೆಡಿ ಬ್ಯಾಲೆನ್ಸ್ ಆಗಿದೆ. ಸಮಟೈಮ್ಸ್ ಏನಾಗಿರುತ್ತೆ, ಆಟೋಮ್ಯಾಟಿಕ್ ಆಗಿ ಬ್ಯಾಲೆನ್ಸ್ ಆಗ್ಬಿಡುತ್ತೆ. ಅರ್ಥ ಆಗ್ತಿದ್ಯಾ? ಆಟೋಮ್ಯಾಟಿಕ್ ಆಗಿ ಬ್ಯಾಲೆನ್ಸ್ ಆಗಿರುತ್ತೆ. ಸೊ ಈ ಎರಡು ಸೆಕೆಂಡ್, ಜಿಂಕ್ ಮೆಟಲ್ ಇನ್ವರ್ಸ್ಡ್ ಇನ್ ಕಾಪರ್ ಕ್ಲೋರೈಡ್ ಸೊಲ್ಯೂಷನ್, ಸಿಲ್ವರ್ ಬ್ರೋಮೈಡ್ ಇಸ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್. ಎರಡನ್ನೂ ಕೂಡ ಹೋಮ್ವರ್ಕ್ ಅಂತ ಕನ್ಸಿಡರ್ ಮಾಡ್ಕೊಳ್ಳಿ. ಈ ಸೆಷನ್ ಅನ್ನ ಲೈವ್ ಸೆಷನ್ ಕಂಪ್ಲೀಟ್ ಆಗಿ ನೋಡಿದ್ಮೇಲೆ ಕಾಮೆಂಟ್ ಏರಿಯಾದಲ್ಲಿ ನಿಮ್ಮ ಒಂದು ಏನು ಆನ್ಸರ್ ಅನ್ನ ಡ್ರಾಪ್ ಮಾಡಿ. ಕ್ಲಿಯರ್ ಆಯ್ತಲ್ವಾ? ಲೆಟ್ಸ್ ಗೋ ಫಾರ್ ಫೋರ್ತ್. ಯಾಕಂದ್ರೆ ನಾನು ಮಾರ್ನಿಂಗ್ ನಿಮ್ಗೆ ಮ್ಯಾರಥಾನ್ ಸೀರೀಸ್ ನಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಟ್ಟಿದ್ದೀನಿ. ಸೊ ನೀವು ಟ್ರೈ ಮಾಡಿ. ನೆಕ್ಸ್ಟ್, state the modern periodic law. How do the following change across the period and down the group of the modern periodic table? ಇದನ್ನು ಕೂಡ ಮ್ಯಾರಥಾನ್ ಸೀರೀಸ್ ನಲ್ಲಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಫಸ್ಟ್ ಆಫ್ ಆಲ್, ವಾಟ್ ಈಸ್ ಆರ್ ಸ್ಟೇಟ್ ಮಾಡರ್ನ್ ಪೀರಿಯಾಡಿಕ್ ಲಾ ಅಂದ್ರೆ, ಸಿ, ಇಟ್ ಈಸ್ ದ ಪ್ರಾಪರ್ಟೀಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಪೀರಿಯಾಡಿಕ್ ಫಂಕ್ಷನ್ಸ್ ಆಫ್ ದರ್ ಅಟಾಮಿಕ್ ನಂಬರ್ ಅಂತ ಹೇಳ್ತೀವಿ. ಮಾಡರ್ನ್ ಅಂತ ಬಂದ್ರೆ ಅಟಾಮಿಕ್ ನಂಬರ್ ಅಂತ ನೆನಪಿರ್ಲಿ. ಮೆಂಡಲಿಯೋ ಪೀರಿಯಾಡಿಕ್ ಬಂದ್ರೆ ನಿಮ್ಗೆ ಮಾಸ್ ಅಂತ ನೆನಪಿರ್ಬೇಕು. ಮಾಡರ್ನ್ ಅಂದ್ರೆ ಇಟ್ ಈಸ್ ಬೇಸ್ಡ್ ಆನ್ ದ ಅಟಾಮಿಕ್ ನಂಬರ್. ಅಂದ್ರೆ elements in the modern periodic table are arranged in the increasing order of atomic number. That is what my modern periodic law state about. How do the following change across the period and group in the modern periodic table ಅಂತ ಕೇಳಿದ್ದಾರೆ. How do the following change? ಏನ್ ಚೇಂಜ್ ಕೇಳಿದ್ದಾರೆ? ಒಂದು ಅಟಾಮಿಕ್ ರೇಡಿಯಸ್ ಆರ್ ಸೈಜ್ ಎರಡು ಕೂಡ ಒಂದೇನೆ. ಮೆಟಾಲಿಕ್ ನೇಚರ್ ಏನಾಗುತ್ತೆ ಅಂತ ಕೇಳಿದ್ದಾರೆ. ಐ ಥಿಂಕ್ ಯಾರೆಲ್ಲ ಲೈವ್ ಅಟೆಂಡ್ ಮಾಡ್ತಾ ಇದ್ದೀರಾ, ನೀವು ಈ ಸೆಷನ್ ಅನ್ನ ಕೂಡ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀರಾ ಅನ್ಕೋತೀನಿ. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಅಟಾಮಿಕ್ ಸೈಜ್ ಏನಾಗುತ್ತೆ ಪೀರಿಯಾಡಿಕ್ ಟೇಬಲ್ ಅಲ್ಲಿ? ಲೆಟ್ ಮಿ ಸಿ ಹೂ ವಿಲ್ ಆನ್ಸರ್ ಫಸ್ಟ್. ಏನಾಗುತ್ತೆ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಅಟಾಮಿಕ್ ಸೈಜ್ ಏನಾಗುತ್ತೆ? ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಅಟಾಮಿಕ್ ಸೈಜ್ ಏನಾಗುತ್ತೆ? ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಲೆಟ್ ಮಿ ಸಿ. ಓಕೆ, ವಿಘ್ನೇಶ್ ಹ್ಯಾಸ್ ಗಿವನ್ ದ ರೈಟ್ ಆನ್ಸರ್ ಫಸ್ಟ್, ಫಾಲೋಡ್ ಬೈ ನಂದಿತಾ, ಪೂರ್ವಿಕಾ, ಸೌರವ್, ಶಿವಾನಿ. ಓಕೆ, ಎಸ್, ಪುನೀತ್ ಆಲ್ಸೋ ಹ್ಯಾಸ್ ಗಿವನ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ನಲ್ಲಿ ಏನಾಗುತ್ತೆ? ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ರೀಸನ್ ಏನು? ಯಾಕೆಂದ್ರೆ ದ ಅಟ್ರಾಕ್ಷನ್ ಬಿಟ್ವೀನ್ ದ ನ್ಯೂಕ್ಲಿಯಸ್ ಅಂಡ್ ದ ಔಟರ್ ಮೋಸ್ಟ್ ಆರ್ಬಿಟ್ಸ್ ಎಲೆಕ್ಟ್ರಾನ್ ಇನ್ಕ್ರೀಸಸ್. ಶೆಲ್ಲು ಶ್ರಿಂಕ್ ಆಗ್ತಾ ಬರುತ್ತೆ ಎಲೆಕ್ಟ್ರಾನ್ಸ್ ಆಡ್ ಆಗ್ತಾ ಇದ್ದಾಗ. ಸೊ ಏನಾಗುತ್ತೆ? ಲೆಫ್ಟ್ ಇಂದ ರೈಟ್ ಹೋದ್ರೆ ಅಟಾಮಿಕ್ ಸೈಜ್ ಡಿಕ್ರೀಸ್ ಆಗುತ್ತೆ. ಅದೇ ಟಾಪ್ ಇಂದ ಬಾಟಮ್ ಗೆ ಬಂದ್ರೆ ಏನಾಗುತ್ತೆ? ಇನ್ಕ್ರೀಸ್ ಆಗುತ್ತೆ. ಯಾಕೆ ಅಂದ್ರೆ ನಂಬರ್ ಆಫ್ ಶೆಲ್ಸ್ ಇನ್ಕ್ರೀಸ್ ಆಗುತ್ತೆ. ಅದನ್ನೇ ಇಲ್ಲಿ ಬರೀತೀರಾ ಆನ್ಸರ್. ನೆಕ್ಸ್ಟ್, ಮೆಟಾಲಿಕ್ ನೇಚರ್ ಕೇಳಿದ್ದಾರೆ. ಮೆಟಾಲಿಕ್ ನೇಚರ್ ಅಂದ್ರೆ ಏನು? ಮೆಟಾಲಿಕ್ ನೇಚರ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್ ಅಂತ. ಮೆಟಾಲಿಕ್ ಅಂದ್ರೆ ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ? ಟೆಂಡೆನ್ಸಿ ಟು ಲೂಸ್ ಎಲೆಕ್ಟ್ರಾನ್. ವಿಘ್ನೇಶ್ ಇಸ್ ಟ್ರೈಂಗ್ ಟು ಆನ್ಸರ್ ಮೆಟಾಲಿಕ್ ನೇಚರ್ ಡಿಕ್ರೀಸ್ ಆಗುತ್ತೆ ಅಂತ. ಆಬ್ವಿಯಸ್ಲಿ ಕರೆಕ್ಟ್ ವಿಘ್ನೇಶ್. ಲೆಫ್ಟ್ ಇಂದ ರೈಟ್ ಗೆ ಹೋದ್ರೆ ಏನಾಗುತ್ತೆ? ಫಸ್ಟ್ 1 ಎಲೆಕ್ಟ್ರಾನ್, 2 ಎಲೆಕ್ಟ್ರಾನ್, 3 ಎಲೆಕ್ಟ್ರಾನ್ಸ್ ಲೂಸ್ ಆಗುತ್ತೆ. 4 ಎಲೆಕ್ಟ್ರಾನ್ ಔಟರ್ ಮೋಸ್ಟ್ ಆರ್ಬಿಟಲ್ ಇರೋದು ಶೇರ್ ಆಗುತ್ತೆ. 5, 6, 7, 8 ಎಲೆಕ್ಟ್ರಾನ್ಸ್ ಇದ್ರೆ ಔಟರ್ ಮೋಸ್ಟ್ ಆರ್ಬಿಟ್ ಅಲ್ಲಿ ಲೂಸಿಂಗ್ ಸ್ಟಾಪ್ ಆಗುತ್ತೆ, ಗೇನಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಲೆಫ್ಟ್ ಇಂದ ರೈಟ್ ಹೋಗ್ಬೇಕಾದ್ರೆ ಮೆಟಾಲಿಕ್ ನೇಚರ್ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಮೆಟಾಲಿಕ್ ಕ್ಯಾರೆಕ್ಟರ್ ಡಿಕ್ರೀಸ್ ಆಗುತ್ತೆ. ಟಾಪ್ ಟು ಬಾಟಮ್ ಬಂದ್ರೆ ಇನ್ಕ್ರೀಸ್ ಆಗುತ್ತೆ. ಆಬ್ವಿಯಸ್ಲಿ ಎರಡೂ ಕ್ವಶನ್ಗೂ ಆನ್ಸರ್ ಸೇಮ್ ಆಗಿದೆ, ಬಟ್ ಅರ್ಥ ಮಾಡ್ಕೊಳ್ಬೇಕು. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಓಕೆ, ದಟ್ಸ್ ವೆರಿ ಇಂಪಾರ್ಟೆಂಟ್. ಐ ಥಿಂಕ್ ನಿಮ್ಗೆ ಇದು ಈಸಿ ಆಗಿದೆ ಅನ್ಕೋತೀನಿ ಈ ಕ್ವಶನ್. ಸೇಮ್ ಕ್ವಶನ್ ನಿಮ್ಮ ಮಾಡೆಲ್ ಪೇಪರ್ ಅಲ್ಲೂ ಕೂಡ ಕೇಳಿದ್ರು. ಐ ಥಿಂಕ್ ಪ್ರಿಪರೇಟರಿ ಪೇಪರ್ ಅಲ್ಲಿ ಕೂಡ ಕೇಳಿದ್ರು. What is the special feature of 18th group periodic table ಅಂತ? The elements which are present in the 18th group, you have any idea? ನಿಮಗೆ ಏನಾದರೂ ಐಡಿಯಾ ಇದೆಯಾ? 18th group ಎಲಿಮೆಂಟ್ಸ್ ಎಲ್ಲ ಏನಾಗಿದೆ? Do you have any idea related to this? ಯಾಕೆ ನಾವು ಎಲ್ಲ ಎಲಿಮೆಂಟ್ಸ್ 18th group ಅಲ್ಲಿ ಇಟ್ಟಿದ್ದೀವಿ? ಪೂರ್ವಿಕಾ has given right answer.
Nandita has given the valency of 18th group. Correct. 18th group ಅಲ್ಲಿರುವ ಎಲ್ಲಾ ಎಲಿಮೆಂಟ್ಸ್ ಕೂಡ ಇನರ್ಟ್ ಅಂತ ಹೇಳ್ತೀವಿ. ದಟ್ ಮೀನ್ಸ್ ದೇ ಆರ್ ನಾಟ್ ರಿಯಾಕ್ಟಿವ್. ಇನರ್ಟ್ ಅಂದ್ರೆ ನೋಬಲ್ ಗ್ಯಾಸಸ್. 18th ಗ್ರೂಪ್ ಅಲ್ಲಿ ಇರೋದೆಲ್ಲ ನೋಬಲ್ ಗ್ಯಾಸಸ್ ಆಗಿದೆ. ನೋಬಲ್ ಗ್ಯಾಸಸ್ ಆಗಿರೋದ್ರಿಂದ ಇದೆಲ್ಲ ಇನರ್ಟ್ ಆಗಿದೆ. ಸೊ ಇದರ ವೇಲೆನ್ಸೀಸ್ ಎಲ್ಲ 0 ಆಗಿದೆ. ದಟ್ ಈಸ್ ವೈ ಇಟ್ ಇಸ್ ಕೆಪ್ಟ್ ಇನ್ ದ 18th ಗ್ರೂಪ್. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ನೋಡಿ 5 ಮಾರ್ಕ್ ಕ್ವೆಶ್ಚನ್ ಏನ್ ಕೇಳಿದರೆ ನೋಡಿ. ಪ್ರತಿ ಕ್ವೆಶ್ಚನ್ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಗೋಯಿಂಗ್ ಟು ಹೆಲ್ಪ್ ಯು ಟು ಇನ್ಕ್ರೀಸ್ ಯುವರ್ ಥಿಂಕಿಂಗ್ ಲೆವೆಲ್. ನಿಮ್ಮ ಥಿಂಕಿಂಗ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಗ್ತಿದೆಯಲ್ಲ? ಎಸ್. ವಾಟ್ ಆರ್ ಅಡಿಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ಹೌ ಡು ಯು ಯೂಸ್ ಅಡಿಷನ್ ರಿಯಾಕ್ಷನ್ ಟು ಪ್ರಿವೆಂಟ್ ದ ರಾನ್ಸಿಡಿಟಿ ಆಫ್ ವೆಜಿಟೇಬಲ್ ಆಯಿಲ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಏನೇನ್ ಕ್ವಶನ್ ಕೇಳ್ತಾ ಇದ್ದಾರೆ? 4 ಮಾರ್ಕ್ 5 ಮಾರ್ಕ್ ಕ್ವಶನ್ ಇದು. ವಾಟ್ ಈಸ್ ಅಡಿಷನ್ ಅಂಡ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್? ವಾಟ್ ಈಸ್ ಮೀನ್ ಬೈ ಅಡಿಷನ್ ರಿಯಾಕ್ಷನ್? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಅಡಿಷನ್ ರಿಯಾಕ್ಷನ್ ಅಂದ್ರೆ ಅಡಿಷನ್ ಆಫ್ ಹೈಡ್ರೋಜನ್ ಅಂತ ಹೇಳ್ತೀವಿ. ಅಡಿಷನ್ ಆಫ್ ಹೈಡ್ರೋಜನ್ ಟು ವಾಟ್? ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಟು ಗೆಟ್ ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಇದನ್ನ ಅಡಿಷನ್ ರಿಯಾಕ್ಷನ್ ಅಂತ ಹೇಳಿ ಕರಿತೀವಿ. ಕ್ಲಿಯರ್ ಆಯ್ತಾ? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅಂದ್ರೆ ಏನು? ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಅನ್ನ ನಾನು ಕ್ಲಿಯರ್ ಆಗಿ ಹೇಳ್ತೀನಿ ನೋಡಿ. ಇದನ್ನ ಬೇರೆ ಬೇರೆ ರೀತಿನಲ್ಲಿ ಆನ್ಸರ್ ಮಾಡ್ತಾರೆ. ಗ್ರೂಪ್ ಆಫ್ ಆಟಮ್ ಇಸ್ ಸಬ್ಸ್ಟಿಟ್ಯೂಟೆಡ್ ಬೈ ಒನ್ ಅನದರ್ ಅಂತ ಹೇಳ್ತಾರೆ. ಬಟ್ ನೀವು ಎಕ್ಸಾಮ್ ಅಲ್ಲಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಬರಿಬೇಕಂದ್ರೆ ಏನ್ ಬರಿಬೇಕಂದ್ರೆ ಬೇಸಿಕಲಿ ನೋಡಿ, ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್. ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ನಲ್ಲಿ ಹೀಗೆ ಬರಿಬೇಕು ನೀವು. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಏನಾಗಿರುತ್ತೆ? ಬೇಸಿಕಲಿ ಅನ್ರಿಯಾಕ್ಟಿವ್ ಆಗಿರುತ್ತೆ. ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ಸ್ ಆರ್ ಅನ್ರಿಯಾಕ್ಟಿವ್. ಓಕೆ, ಅನ್ರಿಯಾಕ್ಟಿವ್. ದೇ ಬಿಕಮ್ ಆಕ್ಟಿವ್. ದೇ ಬಿಕಮ್ ಆಕ್ಟಿವ್. ಏನ್ ಬರೀತೀರಾ? ದೇ ಬಿಕಮ್ ಆಕ್ಟಿವ್. ದೇ ಬಿಕಮ್ ಆಕ್ಟಿವ್. ಓಕೆ, ಸೊ when they are exposed to sunlight, when they are exposed to sunlight in the presence of chlorine atom. Okay, exposed to sunlight in the presence of ಏನ್ ಬರೀತೀರಾ? in the presence of chlorine atom. ಏನಾಗುತ್ತೆ? chlorine atom will substitute the hydrogen atom one by one. ಎಕ್ಸಾಂಪಲ್ ನೋಡ್ಕೊಳ್ಳಿ. ಇಲ್ಲಿ ಕೇಳಿದರೆ ಹೌ ಡು ಯು ಯೂಸ್ ಅಡಿಷನ್ ರಿಯಾಕ್ಷನ್ ಟು ಪ್ರಿವೆಂಟ್ ದ ರಾನ್ಸಿಡಿಟಿ ಆಫ್ ವೆಜಿಟೇಬಲ್ ಆಯಿಲ್ ಅಂತ. ಅಂದ್ರೆ ಕೇಳ್ತಾ ಇದ್ದಾರೆ ಅಡಿಷನ್ ರಿಯಾಕ್ಷನ್ ಅನ್ನ ಯೂಸ್ ಮಾಡಿಕೊಂಡು ಹೇಗೆ ನೀವು ರಾನ್ಸಿಡಿಟಿ ಆಫ್ ವೆಜಿಟೇಬಲ್ ಆಯಿಲ್ ಅನ್ನ ಪ್ರಿವೆಂಟ್ ಮಾಡ್ತೀರಾ ಅಂತ ಕೇಳ್ತಾ ಇದ್ದಾರೆ. ಹೇಗೆ ಪ್ರಿವೆಂಟ್ ಮಾಡ್ತೀರಾ? ಬೈ ಫಾಲೋಯಿಂಗ್ ದ ಅಡಿಷನ್ ರಿಯಾಕ್ಷನ್. ಹೌ ಡು ಯು ಅವಾಯ್ಡ್ ದ ರಾನ್ಸಿಡಿಟಿ ಅಂತ ಕೇಳ್ತಾ ಇದ್ದಾರೆ. ಹೌ ಡು ಯು ಅವಾಯ್ಡ್ ರಾನ್ಸಿಡಿಟಿ ಅಂತ ಕೇಳಿದಾಗ ಏನ್ ಬರೀತೀರಾ ನೀವು? ಸಿ ಬೇಸಿಕಲಿ ಹೇಗೆ ಅವಾಯ್ಡ್ ಮಾಡ್ತೀರಾ ಅಂದ್ರೆ, ಸಿ ಆಯಿಲ್ಸ್ ಆರ್ ಬೇಸಿಕಲಿ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್. ಆಯಿಲ್ಸ್ ಏನಾಗಿದೆ? ಬೇಸಿಕಲಿ ದೇ ಆರ್ ಅನ್ಸ್ಯಾಚುರೇಟೆಡ್ ಫ್ಯಾಟಿ ಆಸಿಡ್ಸ್ ಆಗಿದೆ. ಸೊ ರಾನ್ಸಿಡಿಟಿನ ಪ್ರಿವೆಂಟ್ ಮಾಡಕ್ಕೆ ನಾವ್ ಏನ್ ಮಾಡ್ತೀವಿ? ಸಿ ವೆನ್ ಅನ್ಸ್ಯಾಚುರೇಟೆಡ್ ಕಾಂಪೌಂಡ್ಸ್ ಆರ್ ಕೆಮಿಕಲಿ ರಿಯಾಕ್ಟಿವ್, ದೇ ಗೆಟ್ ಆಕ್ಸಿಡೈಸ್ ಅಂಡ್ ದೇ ಬಿಕಮ್ ಈಸಿಲಿ ರಾನ್ಸಿಡ್ ವೆನ್ ದೇ ಆರ್ ಎಕ್ಸ್ಪೋಸ್ಡ್ ಟು ಏರ್. ಸೊ ರಾನ್ಸಿಡಿಟಿನ ಪ್ರಿವೆಂಟ್ ಮಾಡಕ್ಕೆ ಏನ್ ಮಾಡ್ತೀರಾ? ಯು ವಿಲ್ ಕೀಪ್ ದೋಸ್ ಆಯಿಲ್ಸ್ ಇನ್ ದ ಸೀಲ್ಡ್ ಕಂಟೈನರ್, ಕ್ಲೋಸ್ಡ್ ಕಂಟೈನರ್ ಅಲ್ಲಿ, ಅಂದ್ರೆ ಏರ್ ಟೈಟ್ ಕಂಟೈನರ್ ಅಲ್ಲಿ ನೀವು ಇಡ್ತೀರಾ. ಯು ಕೀಪ್ ದ ಫುಡ್ ಇನ್ ದ ಏರ್ ಟೈಟ್ ಕಂಟೈನರ್. ನೋಡಿ ಏನಾಗಿದೆ? ಅಡಿಷನ್ ರಿಯಾಕ್ಷನ್ ಅನ್ನ ಹೌ ಡು ಯು ಯೂಸ್ ಅಡಿಷನ್ ರಿಯಾಕ್ಷನ್? ಅಡಿಷನ್ ರಿಯಾಕ್ಷನ್ ಅಲ್ಲಿ ಏನ್ ಮಾಡ್ತೀವಿ? ಆಡಿಂಗ್ ದ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಗೆ ಎಕ್ಸಾಂಪಲ್ ಏನು? ವೆಜಿಟೇಬಲ್ ಆಯಿಲ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಈ ಆಯಿಲ್ ಅನ್ನ ನಾವೇನ್ ಮಾಡ್ತೀವಿ? ಆಕ್ಸಿಜನ್ ಗೆ ಎಕ್ಸ್ಪೋಸ್ ಮಾಡದೇ ಇರೋ ರೀತಿ ನಾವು ಪ್ರಿವೆಂಟ್ ಮಾಡಿದ್ರೆ, ಪ್ರಿಕಾಷನ್ಸ್ ನ ತಗೊಂಡ್ರೆ ರಾನ್ಸಿಡಿಟಿನ ಅವಾಯ್ಡ್ ಮಾಡಬಹುದು. ಸೊ ಹೌ ಡು ಯು ಟೇಕ್ ದ ಪ್ರಿಕಾಷನ್ ಅಂತ ಕೇಳಿದ್ರೆ, ಯು ಕೀಪ್ ದ ಫುಡ್ ಇನ್ ದ ಏರ್ ಟೈಟ್ ಕಂಟೈನರ್. ದಟ್ ಮೀನ್ಸ್ ಆಯಿಲ್ ಇನ್ ದ ಏರ್ ಟೈಟ್ ಕಂಟೈನರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಲ್ಲ? ಎಸ್. ನೆಕ್ಸ್ಟ್ ವಾಟ್ ಟೈಪ್ ಆಫ್, ನೋಡಿ ಇಲ್ಲಿ ಅಡಿಷನ್ ರಿಯಾಕ್ಷನ್ಗೂ ಕೆಮಿಕಲ್ ಇಕ್ವೇಶನ್ ಬರಿಬೇಕು. 5 ಮಾರ್ಕ್ಸ್ ಆಗಿರೋದ್ರಿಂದ ಇಲ್ಲಿ ನೀವು ಸಬ್ಸ್ಟಿಟ್ಯೂಷನ್ಗೂ ಕೂಡ ಕೆಮಿಕಲ್ ರಿಯಾಕ್ಷನ್ ಬರಿಬೇಕು. ಅಡಿಷನ್ ರಿಯಾಕ್ಷನ್ ಏನ್ ಬರೀತಾರೆ? ಯು ಕ್ಯಾನ್ ಟೇಕ್ ಅಡಿಷನ್ ಆಫ್ ಹೈಡ್ರೋಜನ್ ಟು ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್. ಯಾವ್ದಾದ್ರು ತಗೊಳ್ಳಿ. ಓಕೆ, ಸೇ ಫಾರ್ ಎಕ್ಸಾಂಪಲ್ ಈಗ ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂದ್ರೆ ಲೆಟ್ ಅಸ್ ಟೇಕ್ ಈಥೀನ್. ಈಥೀನ್ ಅನ್ನ ತಗೊಳ. ಯು ಕ್ಯಾನ್ ಟೇಕ್ ಪ್ರೋಪೀನ್ ಆಲ್ಸೋ ತಗೊಳ್ಬಹುದು. C2H4 ಇಸ್ ಈಥೀನ್. ಈಥೀನ್ಗೆ ಹೈಡ್ರೋಜನ್ ಅನ್ನ ಆಡ್ ಮಾಡಿದಾಗ, ಈಥೀನ್ಗೆ ಹೈಡ್ರೋಜನ್ ಅನ್ನ ಆಡ್ ಮಾಡಿದಾಗ ಏನಾಗುತ್ತೆ ನೋಡಿ? ಆನ್ ಅಡಿಷನ್ ಆಫ್ ಹೈಡ್ರೋಜನ್ ಟು ಈಥೀನ್ ಇನ್ ದ ಪ್ರೆಸೆನ್ಸ್ ಆಫ್ ಅ ಕ್ಯಾಟಲಿಸ್ಟ್. ಅಡಿಷನ್ ರಿಯಾಕ್ಷನ್ ಆಗ್ಬೇಕಂದ್ರೆ ಕ್ಯಾಟಲಿಸ್ಟ್ ಇರಬೇಕು, ಐದರ್ ನಿಕಲ್ ಆರ್ ಪ್ಯಾಲೇಡಿಯಂ. ಸೊ ಏನಾಯ್ತು? ಈಗ ಹೈಡ್ರೋಜನ್ ಅನ್ನ ನಾನು ಇಲ್ಲಿ ಆಡ್ ಮಾಡಿದಾಗ ಏನಾಯ್ತು? C2H4 ಇರೋದು C2H6 ಆಯ್ತು. C2H4 ಇರೋದು ಏನಾಗಿದೆ? C2H6 ಆಯ್ತು. ಅಂದ್ರೆ ಏನಾಗಿದೆ? ಈಥೀನ್ ಏನಾಯ್ತು? ಈಥೇನ್ ಆಯ್ತು. ಅಂದ್ರೆ ಏನಾಯ್ತು? ಅನ್ಸ್ಯಾಚುರೇಟೆಡ್ ಏನಾಯ್ತು? ಸ್ಯಾಚುರೇಟೆಡ್ ಆಯ್ತು. ವಾಟ್ ಹ್ಯಾಪನ್? ಅನ್ಸ್ಯಾಚುರೇಟೆಡ್ ಏನಾಗಿದೆ? ಸ್ಯಾಚುರೇಟೆಡ್ ಆಗಿ ಕನ್ವರ್ಟ್ ಆಗಿದೆ. ಕ್ಲಿಯರ್ ಆಯ್ತಲ್ಲ?
ಐ ಥಿಂಕ್ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಿದೆ ಅನ್ಕೋತೀನಿ ವಾಟ್ ಐ ಆಮ್ ಎಕ್ಸ್ಪ್ಲೇನಿಂಗ್ ಹಿಯರ್. ಯು ಹ್ಯಾವ್ ಟು ಫೋಕಸ್ ಅಂಡ್ ಅಂಡರ್ಸ್ಟ್ಯಾಂಡ್. ಏನ್ ಹೇಳ್ತಾ ಇದೀನಿ ಇದನ್ನ ಕ್ಲಿಯರ್ ಆಗಿ ನೀವು ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ಲೆಟ್ ಮಿ ಗೋ ಫಾರ್ ನೆಕ್ಸ್ಟ್ ಏನ್ ಹೇಳ್ತಾ ಇದೀನಿ ಕ್ಲಿಯರ್ ಅರ್ಥ ಮಾಡ್ಕೊಳ್ಳಿ. ಲೆಟ್ ಅಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶನ್. ಸೊ ದ ನೆಕ್ಸ್ಟ್ ಕ್ವೆಶನ್ ಈಸ್, ಇಲ್ಲಿ ಏನ್ ಕೇಳ್ತಾ ಇದೀವಿ ನೆಕ್ಸ್ಟ್ ಕ್ವೆಶನ್. ಓಕೆ, ಇಲ್ಲಿ ಇನ್ನೊಂದು ಕ್ವೆಶನ್ ಇದೆ ನೋಡಿ. ವಾಟ್ ಟೈಪ್ ಆಫ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ವೆನ್ ಅ ಮಿಕ್ಸ್ಚರ್ ಆಫ್ ಮೀಥೇನ್ ಗ್ಯಾಸ್ ಅಂಡ್ ಅ ಕ್ಲೋರಿನ್ ಗ್ಯಾಸ್ ಆರ್ ಎಕ್ಸ್ಪೋಸ್ಡ್ ಟು ಸನ್ಲೈಟ್? ಅಂದ್ರೆ ಮೀಥೇನ್ ಗ್ಯಾಸ್ ಅನ್ನ ಕ್ಲೋರಿನ್ ಗ್ಯಾಸ್ ಅನ್ನ ಸನ್ಲೈಟ್ ಗೆ ಎಕ್ಸ್ಪೋಸ್ ಮಾಡಿದ್ರೆ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸಿ ವೆನೆವರ್ ಯು ಎಕ್ಸ್ಪೋಸ್, ರಿಮೆಂಬರ್, ಸಿ ವೆನೆವರ್ ಯು ಎಕ್ಸ್ಪೋಸ್ ಅ ಮೀಥೇನ್ ಟು ಕ್ಲೋರಿನ್ ಏನಾಗುತ್ತೆ, ಯು ಗೆಟ್ ಕ್ಲೋರೋಮೀಥೇನ್. ಫಾರ್ ಎಕ್ಸಾಂಪಲ್ ನೋಡಿ, ಮೀಥೇನ್ ಅನ್ನ ಕ್ಲೋರಿನ್ ಗ್ಯಾಸ್ಗೆ ಎಕ್ಸ್ಪೋಸ್ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಓಕೆ, ಸ್ವಲ್ಪ ಕನ್ಫ್ಯೂಸ್ ಮಾಡಕ್ ನಿಮ್ನ ಈ ಕ್ವಶನ್ ಕೇಳಿದ್ದಾರೆ. ಕ್ಲೋರಿನ್ ಏನಾಗುತ್ತೆ, ಇಟ್ ವಿಲ್ ರಿಪ್ಲೇಸ್ ದ ಹೈಡ್ರೋಜನ್ ಆಟಮ್ 1 by 1. ಸೊ ಈಗ ಏನಾಯ್ತು, CH4 ಏನಾಯ್ತು, ಒಂದು ಹೈಡ್ರೋಜನ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ. CH4 ಏನಾಗ್ತದೆ ಅಬ್ಸರ್ವ್ ಮಾಡಿ, ಒಂದು ಹೈಡ್ರೋಜನ್ ಅನ್ನ ಲೂಸ್ ಮಾಡ್ಕೊಳ್ಳುತ್ತೆ. ಕ್ಲೋರಿನ್ ಏನಾಗುತ್ತೆ, ಹೈಡ್ರೋಜನ್ ಆಟಮ್ ನ ಪ್ಲೇಸ್ ನ ರಿಕವರ್ ಮಾಡ್ಕೊಳ್ಳುತ್ತೆ. ಇಟ್ ಬಿಕಮ್ಸ್ CH3Cl. CH3Cl ನ ಏನಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಕ್ಲೋರೋಮೀಥೇನ್. ಕ್ಲೋರೋಮೀಥೇನ್ ಇದು ಹ್ಯಾಲೋಜನ್ ಆಗಿರೋದ್ರಿಂದ ಸಫಿಕ್ಸ್ ನೇಮ್ ನ ಫಸ್ಟ್ ಹೇಳ್ತೀವಿ, ಕ್ಲೋರೋಮೀಥೇನ್ ಅಂತ ಹೇಳ್ತೀವಿ. ಅಲಾಂಗ್ ವಿತ್ ದಿಸ್, ಇಲ್ಲಿಂದ ರಿಮೂವ್ ಆಗಿರುವಂತ ಒಂದು ಹೈಡ್ರೋಜನ್, ಇಲ್ಲಿ ಉಳ್ಕೊಂಡಿರುವಂತ ಒಂದು ಕ್ಲೋರಿನ್, ಎರಡು ಸೇರಿ ಏನಾಗುತ್ತೆ, ಇಟ್ ಬಿಕಮ್ಸ್ HCl ಆಗುತ್ತೆ. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಗೆ ಎಕ್ಸಾಂಪಲ್ ಆಗಿದೆ. ಐ ಥಿಂಕ್ ಇದು ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕೆಮಿಸ್ಟ್ರಿ ಪಾರ್ಟ್. ನೌ ಲೆಟ್ ಅಸ್ ಗೆಟ್ ಇನ್ ಟು ದ ಬಯಾಲಜಿ ಪಾರ್ಟ್. ಈಗ ಬಯಾಲಜಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ನೋಡೋಣ. ವೆರಿ ಇಂಪಾರ್ಟೆಂಟ್ ನೋ. ಈಗ ಬಯಾಲಜಿ ಪಾರ್ಟ್ ಅಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಬಯಾಲಜಿ ಪಾರ್ಟ್ ಅನ್ನ ನೋಡಿದಾಗ ಫಸ್ಟ್ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ಒನ್ ಆಫ್ ದೀಸ್ ಡು ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಕೇಳಿದ್ದಾರೆ. ಒನ್ ಆಫ್ ದೀಸ್ ಡು ನಾಟ್ ಬಿಲಾಂಗ್ ಟು ದ ಗ್ರೂಪ್. ಯಾವುದು? ಓವರಿ, ಓವ್ಯೂಲ್, ಸ್ಟೈಲ್, ಆನ್ಸರ್. ಇದರಲ್ಲಿ ಯಾವುದು ಗ್ರೂಪ್ ಗೆ ಬಿಲಾಂಗ್ ಆಗಿಲ್ಲ? ಯು ಹ್ಯಾವ್ ಆಲ್ರೆಡಿ ಗಿವನ್ ದ ರೈಟ್ ಆನ್ಸರ್. ಕರೆಕ್ಟ್, ಆನ್ಸರ್ ಇಸ್ ದ ರೈಟ್ ಆನ್ಸರ್. ಯಾಕೆ? ಓವರಿ, ಓವ್ಯೂಲ್, ಸ್ಟೈಲ್ ಇದೆಲ್ಲ ಫೀಮೇಲ್ ಪಾರ್ಟ್ ಆಗಿದೆ, ಫೀಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಬಟ್ ಆಂಥರ್ ಏನಾಗಿದೆ, ಇಟ್ ಇಸ್ ದ ಮೇಲ್ ಪಾರ್ಟ್ ಆಫ್ ದ ಫ್ಲವರ್. ಮೇಲ್ ಪಾರ್ಟ್ ಅಲ್ಲಿ ಆಂಥರ್ ಮತ್ತೆ ಫಿಲಮೆಂಟ್ ಬರುತ್ತೆ. ಕ್ಲಿಯರ್ ಅಲ್ವಾ? ನೆಕ್ಸ್ಟ್, ಒನ್ ಆಫ್ ದೀಸ್ ರಿಸೀವ್ಸ್ ದ ಸ್ಟಿಮುಲೈ ಅಂತ ಕೇಳಿದ್ರೆ, ಇದರಲ್ಲಿ ಯಾವ್ದು ಸ್ಟಿಮುಲೈ ರಿಸೀವ್ ಆಗುತ್ತೆ? ನೀವು ನ್ಯೂರಾನ್ ಡ್ರಾಯಿಂಗ್ ಅನ್ನ ನೋಡ್ಕೊಂಡ್ರೆ ನಿಮ್ಗೆ ಇಲ್ಲಿ ಯಾವ ಸ್ಟಿಮುಲೈ ರಿಸೀವ್ ಮಾಡ್ಕೊಳ್ಳುತ್ತೆ ಅಂತ ಗೊತ್ತಾಗುತ್ತೆ. ನ್ಯೂರಾನ್ ಡ್ರಾಯಿಂಗ್ ಎಲ್ರಿಗೂ ಗೊತ್ತಿದೆ ಅಲ್ವಾ? ಸೊ ನ್ಯೂರಾನ್ ಅಲ್ಲಿ ಯಾವ ಪಾರ್ಟ್ ಫಸ್ಟ್ ಸ್ಟಿಮುಲೈನ ರಿಸೀವ್ ಮಾಡ್ಕೊಳ್ಳುತ್ತೆ? ನರ್ವ್ ಎಂಡಿಂಗ್, ಸೆಲ್ ಬಾಡಿ, ಡೆಂಡ್ರೈಟ್, ಆಕ್ಸಾನ್. ಸೊ ಫಸ್ಟ್ ಕರೆಕ್ಟ್ ಆನ್ಸರ್ ಇಸ್ ಗಿವನ್ ಬೈ ಒನ್ ಆಫ್ ದ ID by F ಬಾಯ್ ಅಂತ, ಫಾಲೋಡ್ ಬೈ ಯೂಸುಫ್, ಮುರಳಿ, ಪೂರ್ವಿಕಾ, ಪ್ರಜ್ವಲ್, ವಿಘ್ನೇಶ್. Many are giving right answer. So dendrites are the one. These are the one structure which receives the stimulus. Stimulus ಅಂದ್ರೆ ಏನು? ಫಸ್ಟ್ ನಾನು ಮಾಡಿದಂತ ಲೆಸನ್ ಮ್ಯಾರಥಾನ್ ಸೀರೀಸ್ ನಲ್ಲಿ ನಿಮ್ಗೆ ಐ ಥಿಂಕ್ ನೀವೆಲ್ಲ ಕ್ಲಿಯರ್ ಆಗಿ ಕೇಳಿಸ್ಕೊಂಡಿದ್ದೀರಾ. ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ತುಂಬಾ ಡೆಪ್ತ್ ಆಗಿ ಎಕ್ಸ್ಪ್ಲೈನ್ ಮಾಡಿದೀನಿ. ಆ ಲೆಸನ್ ಅಲ್ಲಿ ಕೊಡುವಂತ ಕ್ವಶನ್ಸ್ ಎಲ್ಲ ಯಾವ ರೀತಿ ಆನ್ಸರ್ ಮಾಡಬೇಕು ಅಂತ. ಕ್ಲಿಯರ್? ಸೊ ನೆಕ್ಸ್ಟ್ ನೋಡಿ, 1 mark ಕ್ವಶನ್ ಅಲ್ಲಿ ಕೇಳಿದ್ದಾರೆ, ಡಿಫೈನ್ ಟ್ರಾನ್ಸ್ಪಿರೇಷನ್ ಅಂತ ಕೇಳಿದ್ದಾರೆ. So what is mean by transpiration anta keldaga, you must know what is transpiration. The transpiration is nothing but we can simply say it as a loss of water. Loss of water na we call it as transpiration. So it is already given in the lesson life process. Okay, life process lesson alli ide idu. What is transpiration anta helidre, you write loss of water in the aerial parts of the plants or trees. In the aerial parts anta heltivi. ಲಾಸ್ ಆಫ್ ವಾಟರ್ ಅಂತ ಹೇಳ್ತೀವಿ. ಕ್ಲಿಯರ್ ಆಯ್ತಾ? ನೆಕ್ಸ್ಟ್, ವೈ ಈಸ್ ಓಝೋನ್ ಲೇಯರ್ ಇಂಪಾರ್ಟೆಂಟ್ ಟು ಅಸ್? ಇದಂತೂ ಕಾಮನ್ ಆಗಿ ಎಲ್ರಿಗೂ ಗೊತ್ತಿರುತ್ತೆ. ವೈ ಈಸ್ ಓಝೋನ್ ಲೇಯರ್ ಇಂಪಾರ್ಟೆಂಟ್ ಫಾರ್ ಅಸ್ ಅಂತ ಹೇಳಿದ್ರೆ, ದಿ ಓಝೋನ್ ಲೇಯರ್ ಯಾಕೆ ಇಂಪಾರ್ಟೆಂಟ್? ಬಿಕಾಸ್ ಇಟ್ ಪ್ರೊಟೆಕ್ಟ್ಸ್ ಅವರ್ ಅರ್ತ್ ಫ್ರಮ್ ದ ಹಾರ್ಮ್ಫುಲ್ ಅಲ್ಟ್ರಾ ವೈಲೆಟ್ ರೇಡಿಯೇಷನ್. ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ವಾಟ್? ಇಟ್ ಪ್ರೊಟೆಕ್ಟ್ಸ್ ದ ಅರ್ತ್ ಫ್ರಮ್ ದ ಹಾರ್ಮ್ಫುಲ್ UV ರೇಡಿಯೇಷನ್ಸ್. UV ರೇಡಿಯೇಷನ್ಸ್ ಇಂದ ಅದು ಪ್ರೊಟೆಕ್ಟ್ ಮಾಡುತ್ತೆ. ರೈಟ್? 1 mark ಗೆ ಇಷ್ಟೇ ಬರೀರಿ ಸಾಕು, ಯು ಗೆಟ್ ಫುಲ್ ಮಾರ್ಕ್. ನೆಕ್ಸ್ಟ್ ಕೇಳ್ತಾ ಇದ್ದಾರೆ, ಡ್ರಾ ದ VS ಆಫ್ ಡೈಕಾಟ್ ಸೀಡ್. ಈ ಡ್ರಾಯಿಂಗ್ ಅನ್ನ ಸಾಮಾನ್ಯವಾಗಿ ನೀವು ಕಲ್ತ್ಕೊಳ್ಳಲ್ಲ, ನಾನು ಅದಕ್ಕೆ ಹೇಳ್ತೀನಿ ಏನಂದ್ರೆ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತ ಸ್ಮಾಲ್ ಡ್ರಾಯಿಂಗ್ಸ್ ಕಡೆ ಕೂಡ ನೀವೇನ್ ಮಾಡ್ಬೇಕು, ಫೋಕಸ್ ಮಾಡ್ಬೇಕು. VS ಆಫ್ ಡೈಕಾಟ್ ಸೀಡ್ ಎಲ್ಲಿದೆ ನಿಮ್ಗೆ? ಇದು ನಿಮ್ಗೆ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ನಲ್ಲಿ ಫರ್ಟಿಲೈಸೇಷನ್ ಆಫ್ ದ ಫ್ಲವರಿಂಗ್ ಪ್ಲಾಂಟ್ಸ್ ಆ ಒಂದು ರೀಜನ್ ಇದೆ. VS ಆಫ್ ಫ್ಲವರಿಂಗ್ ಪ್ಲಾಂಟ್ಸ್ ಅಲ್ಲಿ ಏನ್ ಮಾಡ್ತೀರಾ, ಡೈಕಾಟ್ ಸೀಡ್ ಅಂತ ಕೇಳ್ತಾ ಇದಾರೆ. ಅಂದ್ರೆ ಡೈಕಾಟ್ ಸೀಡ್ ಅಂದ್ರೆ ಸೀಡ್ ಇಸ್ ಡಿವೈಡೆಡ್ ಇಂಟು 2 equal halves ಅಂತ ಹೇಳ್ತೀವಿ. ವೆನ್ ಸೀಡ್ ಇಸ್ ಡಿವೈಡೆಡ್ ಇಂಟು 2 equal halves ವಿ ಕಾಲ್ ಇಟ್ ಆಸ್ ಡೈಕಾಯ್ಡ್ ಸೀಡ್. ಡೈಕಾಯ್ಡ್ ಸೀಡ್ ಅಂತ ಹೇಳ್ತೀವಿ. ಇಲ್ಲಿ ನೀವು ಏನ್ ಲೇಬಲ್ ಮಾಡಕ್ ಹೇಳ್ತಾ ಇದ್ದಾರೆ, ಪ್ಲ್ಯೂಮ್ಯೂಲ್ ಅಂಡ್ ರಾಡಿಕಲ್. ಸೊ ಹೌ ಡು ಆರ್ಗನಿಸಮ್ಸ್ ರಿಪ್ರೊಡ್ಯೂಸ್ ಮಾಡ್ಬೇಕಾದ್ರೆ ಹೇಳ್ಕೊಟ್ಟಿದ್ದೀನಿ ನಾನು ನಿಮ್ಗೆ. ಪ್ಲ್ಯೂಮ್ಯೂಲ್ ರಾಡಿಕಲ್ ಹೇಗೆ ಐಡೆಂಟಿಫೈ ಮಾಡ್ತೀರಾ?
ನೋಡಿ ಆರ್ ಫಾರ್ ರೂಟ್ ಅಂದ್ರೆ ರೂಟ್ ಯಾವಾಗ್ಲೂ ಕೂಡ ಇದು ಸಾಯಿಲ್ ಅಂತ ಹೇಳಿದ್ರೆ ರೂಟ್ ಯಾವಾಗ್ಲೂ ಬಿಲೋ ದ ಸಾಯಿಲ್ ಗ್ರೋ ಆಗುತ್ತೆ. ಸೊ ರೂಟ್ ಈಸ್ ನಥಿಂಗ್ ಬಟ್ ರಾಡಿಕಲ್. ಆರ್ ಫಾರ್ ಆರ್ ನೆನ್ಪಿಟ್ಕೊಳ್ಳಿ, ರೂಟ್ ಫಾರ್ ರಾಡಿಕಲ್. ಅಪ್ಪರ್ ಪಾರ್ಟ್ ಏನಾಗಿರುತ್ತೆ, ಅಬೌವ್ ದ ಸಾಯಿಲ್ ಗ್ರೋ ಆಗೋದು ಶೂಟ್ ಪಾರ್ಟ್ ಆಗಿದೆ. ಶೂಟ್ ಪಾರ್ಟ್ ನ ವಿ ಕಾಲ್ ಇಟ್ ಆಸ್ ಪ್ಲ್ಯೂಮ್ಯೂಲ್. ಪ್ಲ್ಯೂಮ್ಯೂಲ್ ಅಂತ ಹೇಳ್ತೀವಿ ಶೂಟ್ ನ. ಕ್ಲಿಯರ್ ಆಗಿ ಅರ್ಥ ಆಯ್ತಾ? ಎಸ್. ನೆಕ್ಸ್ಟ್ ನೋಡಿ, ಡ್ರಾ ದ ಡಯಾಗ್ರಾಮ್ ಶೋಯಿಂಗ್ ದ ಜರ್ಮಿನೇಷನ್ ಆಫ್ ಪೋಲನ್ ಆನ್ ಸ್ಟಿಗ್ಮಾ ಅಂತ ಕೇಳ್ತಾ ಇದಾರೆ. ಈ ಡ್ರಾಯಿಂಗ್ ಅನ್ನು ಕೂಡ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ. ಓಕೆ. ನೆಕ್ಸ್ಟ್, ಫಾರೆಸ್ಟ್ ಆರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಎಕ್ಸ್ಪ್ಲೇನ್ ಅಂತ ಕೇಳ್ತಾ ಇದಾರೆ. ಈಗ ಫಾರೆಸ್ಟ್ ಆರ್ ಕಾಲ್ಡ್ ಆಸ್ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನಿಮ್ಗೆ 2 marks ಗೆ ಕೇಳಿದ್ದಾರೆ. ಪ್ರಾಬಬಲಿ ನೀವೆಲ್ಲ 1 mark ಗೆ ಆನ್ಸರ್ ಪ್ರಿಪೇರ್ ಆಗಿರ್ತೀರಾ. ಏನಂದ್ರೆ forest is called as biodiversity hotspot because in the forest there are so many variety of plants and animals are there, microorganisms are there, bacteria are there. ಈ ರೀತಿ ಆನ್ಸರ್ ಮಾಡ್ತೀರಾ. ಬಟ್ ಅದು 1 mark ಗೆ. 2 mark ಕೇಳಿದಾಗ ಯು ಹ್ಯಾವ್ ಟು ರೈಟ್ ಲಿಟಲ್ ಬಿಟ್ ಮೋರ್. ಡಿಪೆಂಡ್ ಆನ್ ದ ಮಾರ್ಕ್ಸ್ ನೀವು ಆನ್ಸರ್ ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು. ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ಅಂದ್ರೆ ಏನು ಅಂತ ಬರಿಬೇಕು. A biodiversity hotspot is a region of the earth that is extremely biologically diverse and also under severe threat due to the habitat loss. ಇದೆಲ್ಲ ನೋಡಿ ನಾನು ನಿಮಗೆ ಈಗ ಎಕ್ಸ್ಪ್ಲೈನ್ ಮಾಡಿದ್ರೆ ವೇಸ್ಟ್ ಆಫ್ ಟೈಮ್. ನಾನು ನಿಮಗೆ ಅವರ್ ಎನ್ವಿರಾನ್ಮೆಂಟ್ ಎಕ್ಸ್ಪ್ಲೈನ್ ಮಾಡ್ತೀನಲ್ಲ, ಆಗ ನಿಮಗೆ ಬಯೋಡೈವರ್ಸಿಟಿಗೆ 2 marks ಹೇಗೆ ಬರಿಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಫ್ ಯು ನೋ ದ ಆನ್ಸರ್ ಅಥವಾ ನಿಮ್ಗೆ ಆನ್ಸರ್ ಇನ್ನು ಹೇಗೆ ಬರಿಬೇಕು ಅಂತ ಗೊತ್ತಿಲ್ಲ ಅಂದ್ರೆ ಜಸ್ಟ್ ಒಂದ್ಸತಿ ನೀವು ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ. ಓಕೆ, ಟೆಕ್ಸ್ಟ್ ಬುಕ್ ನ ರೆಫರ್ ಮಾಡಿ. ಸಸ್ಟೈನಬಲ್ ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ರಿಸೋರ್ಸಸ್ ಅಲ್ಲಿ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ ನ ರೆಫರ್ ಮಾಡಿ. ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಿಮ್ ಆನ್ಸರ್ ನ ಡ್ರಾಪ್ ಮಾಡಿ. ನಿಮ್ ಆನ್ಸರ್ ಕರೆಕ್ಟ್ ಆರ್ ರಾಂಗ್ ಅಂತ ನಾನು ನಿಮ್ಗೆ ಹೇಳಿ 2 marks ಗೆ ಎಷ್ಟು ಬರಿಬೇಕು ಅಂತ ಡ್ರಾಪ್ ಮಾಡಿ. ಓಕೆನಾ? ಬಿಕಾಸ್ 1 mark ಗೆ ಏನ್ ಬರಿಬೇಕು ಅಂತ ಗೊತ್ತು, 2 mark ಗೆ ಏನ್ ಬರಿಬೇಕು ಅಂತ ಜಸ್ಟ್ 1 paragraph ಓದಿ ತಿಳ್ಕೊಳ್ಳಿ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡಿ, ಡ್ರಾ ದ ಡಯಾಗ್ರಾಮ್ ಆಫ್ ಹ್ಯೂಮನ್ ಎಕ್ಸ್ಕ್ರಿಟರಿ ಸಿಸ್ಟಮ್ ಅಂಡ್ ಲೇಬಲ್ ದ ಯೂರಿನರಿ ಬ್ಲಾಡರ್ ಅಂಡ್ ಯುರೇಟರ್ ಅಂತ ಕೇಳಿದ್ದಾರೆ. ಯುರಿನರಿ ಬ್ಲಾಡರ್ ನ ಮತ್ತೆ ಯುರೇಟರ್ ನ ಲೇಬಲ್ ಮಾಡಿ. ತುಂಬಾನೇ ಈಸಿ ನಿಮ್ಗೆ ಡ್ರಾಯಿಂಗ್ ಬರೆಯೋದು. ನೋಡಿ, ಕಿಡ್ನೀಸ್ ನ ಬರಿಬೇಕು ನೀವು. 2 kidneys ನ ಕಂಪ್ಲೀಟ್ ಆಗಿ ಬರ್ದಾದ ನಂತರ ಏನ್ ಮಾಡ್ತೀರಾ, ಇಲ್ಲಿಂದ ಟ್ಯೂಬ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀರಾ. ಇದು ಟ್ಯೂಬ್ ನೀಟಾಗಿ ಈ ರೀತಿ ಎಕ್ಸ್ಟೆಂಡ್ ಮಾಡಬೇಕು. ಎಕ್ಸ್ಟೆಂಡ್ ಮಾಡಿದ ನಂತರ ಏನ್ ಮಾಡ್ತೀರಾ, ನೆಕ್ಸ್ಟ್ ಯು ರೈಟ್ ದ ಬ್ಲಾಡರ್. ಇಲ್ಲಿ ಯೂರಿನರಿ ಬ್ಲಾಡರ್ ಬರೀತೀರಾ. ಓಕೆ, ಸೊ ಬ್ಲಾಡರ್ ಬರ್ದು ಫೈನಲಿ ಯು ರೈಟ್ ದ ದ ಲಾಸ್ಟ್ ಫೈನಲ್ ಪಾರ್ಟ್ ಆಫ್ ಇಟ್. ಇಲ್ಲಿ ಯೂರಿನರಿ ಬ್ಲಾಡರ್ ಏನಾಗಿದೆ, ದಿಸ್ ಇಸ್ ಯೂರಿನರಿ ಬ್ಲಾಡರ್. ಓಕೆ, ಯುರೇಟರ್ ಏನಾಗಿದೆ, ದಿಸ್ ಇಸ್ ಕಾಲ್ಡ್ ಆಸ್ ಯುರೇಟರ್. ದೇರ್ ಆರ್ 2 ureters. ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ಕನ್ಫ್ಯೂಸ್ ಮಾಡ್ಕೊಳ್ತೀರಾ ಯುರೇಟರ್ ಮತ್ತೆ ಯುರೇತ್ರಾನ. ದಿಸ್ ಇಸ್ ಯುರೇತ್ರ. The tubes which are carrying the urine from the kidney are called as ureters. It is called as ureters. ಅರ್ಥ ಆಯ್ತಲ್ಲ? ನೆಕ್ಸ್ಟ್, ಕನ್ಸ್ಟ್ರಕ್ಟ್ ಅ ಫುಡ್ ವೆಬ್ ಅಂತ ಕೇಳಿದ್ದಾರೆ. ಫುಡ್ ವೆಬ್ ನ ಕನ್ಸ್ಟ್ರಕ್ಟ್ ಮಾಡಿ. ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲೂ ಕೂಡ ಕೇಳಿದ್ರು. ಅವರ್ ಎನ್ವಿರಾನ್ಮೆಂಟ್ ಅಂತ ಹೇಳಿದಾಗ ಫುಡ್ ವೆಬ್ ರಿಲೇಟೆಡ್ ಆಗಿ, ಫುಡ್ ಚೈನ್ ರಿಲೇಟೆಡ್ ಆಗಿ, ಯುವಿ ರೇಡಿಯೇಷನ್ಸ್ ರಿಲೇಟೆಡ್ ಆಗಿ, ಬಯೋಡಿಗ್ರೇಡಬಲ್ ಅಂಡ್ ನಾನ್ ಬಯೋಡಿಗ್ರೇಡಬಲ್ ರಿಲೇಟೆಡ್ ಆಗಿ ಕ್ವಶನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನೀವು. ಟು ಡೂ ರೈಟ್ 3 to 4 ಫುಡ್ ಚೈನ್ಸ್ ಅನ್ನ ಕಂಬೈನ್ ಮಾಡಿದ್ರೆ ಒಂದು ಫುಡ್ ವೆಬ್ ಆಗುತ್ತೆ. ನೆಕ್ಸ್ಟ್, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸೆಲ್ಫ್ ಪಾಲಿನೇಷನ್, ಕ್ರಾಸ್ ಪಾಲಿನೇಷನ್. ಸೆಲ್ಫ್ ಪಾಲಿನೇಷನ್ ಅಂದ್ರೆ ಏನು? ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್. ನೋಡಿ, ಫಿಮೇಲ್ ಪಾರ್ಟ್ ಇದೆ, ಮೇಲ್ ಪಾರ್ಟ್ ಇದೆ ಅಲ್ವಾ? ಸೊ ನೀವೇನ್ ಎಕ್ಸ್ಪ್ಲೈನ್ ಮಾಡಬೇಕು, ನಾನು ನೋಡಿ ಡಯಾಗ್ರಾಮೆಟಿಕಲಿ ನಿಮ್ಗೆ ಹೇಳ್ಕೊಡ್ತಾ ಇದೀನಿ. ನೀವು ಅದನ್ನ ವರ್ಡ್ಸ್ ಮುಖಾಂತರ ಬರೀರಿ. ಟ್ರಾನ್ಸ್ಫರ್ ಆಫ್ ಪೋಲನ್ ಗ್ರೇನ್ಸ್ ಫ್ರಮ್ ಆಂಥರ್ ಟು ಸ್ಟಿಗ್ಮಾ within the flower ಆದ್ರೆ that is called as self pollination. Okay, but now what is meant by cross pollination ಅಂತ ಕೇಳಿದ್ರೆ, transfer of pollen grains from the anther to stigma of one flower to another flower, it is called as cross pollination. ಅರ್ಥ ಆಯ್ತಲ್ಲ? ಸೊ within the flower ಆದ್ರೆ self pollination. ಓಕೆ, one flower to another flower ಆದ್ರೆ cross pollination. ಓಕೆನಾ? ನೆಕ್ಸ್ಟ್, ಡ್ರಾ ದ ಡಯಾಗ್ರಾಮ್ ಆಫ್ ದ ವರ್ಟಿಕಲ್ ಸೆಕ್ಷನ್ ಆಫ್ ಹ್ಯೂಮನ್ ಬ್ರೈನ್ ಕೇಳಿದರೆ. ಬ್ರೈನ್ ಅನ್ನ ಸಿಂಪಲ್ ಆಗಿ ಹೇಗೆ ಬರಿಬೇಕು ನಾನು ಕ್ಲಿಯರ್ ಆಗಿ ಹೇಳ್ಕೊಟ್ಟಿದ್ದೀನಿ. ಇಲ್ಲಿ ಪಾರ್ಟ್ಸ್ ಕೇಳ್ತಾ ಇದ್ದಾರೆ. ಯಾವ ಪಾರ್ಟ್ ಹೇಳುತ್ತೆ ನೋಡಿ, ಮೇಂಟೈನಿಂಗ್ ದ ಬ್ಲಡ್ ಪ್ರೆಷರ್. ವಿಚ್ ಪಾರ್ಟ್ ಆಫ್ ಯುವರ್ ಬ್ರೈನ್ ಮೇಂಟೈನ್ಸ್ ದ ಬ್ಲಡ್ ಪ್ರೆಷರ್? ಯಾವ ಪಾರ್ಟ್ ಮೇಂಟೈನ್ ಮಾಡುತ್ತೆ ನಿಮ್ಮ ಬ್ಲಡ್ ಪ್ರೆಷರ್ ನ? ದ ಬ್ಲಡ್ ಪ್ರೆಷರ್ ಈಸ್ ಬೀನ್ ಮೇಂಟೈನ್ಡ್ ಬೈ ದ ಮೆಡ್ಯುಲ್ಲಾ. ಮೆಡ್ಯುಲ್ಲಾ ಏನ್ ಮಾಡುತ್ತೆ, ಬ್ಲಡ್ ಪ್ರೆಷರ್ ನ ಮೇಂಟೈನ್ ಮಾಡುತ್ತೆ. ಯಾಕೆಂದ್ರೆ ಇಟ್ ಪರ್ಫಾರ್ಮ್ಸ್ ಆಲ್ ದ ಇನ್ವಾಲಂಟರಿ ಆಕ್ಷನ್ಸ್. ಓಕೆ, all the involuntary actions of the human brain are being controlled by the medulla, like heartbeat, blood pressure ಆಗಿರಬಹುದು, vomiting ಆಗಿರಬಹುದು, coughing ಆಗಿರಬಹುದು, ಇದೆಲ್ಲನೂ ಏನಾಗಿದೆ, it is being controlled by the medulla. ಇನ್ನೊಂದು ಕೇಳ್ತಾ ಇದ್ದಾರೆ, see which part of the human brain is controlling the speech. ಸ್ಪೀಚ್ ನ ಯಾವ ಪಾರ್ಟ್ ಕಂಟ್ರೋಲ್ ಮಾಡ್ತಾ ಇದೆ? ವಿಚ್ ಪಾರ್ಟ್ ಆಫ್ ಹ್ಯೂಮನ್
ಹ್ಯೂಮನ್ ಬ್ರೈನ್ ಕಂಟ್ರೋಲ್ಸ್ ದ ಸ್ಪೀಚ್ ಅಂತ ಕೇಳ್ತಾ ಇದ್ರು. ಯಾವ ಪಾರ್ಟ್ ಕಂಟ್ರೋಲ್ ಮಾಡ್ತಾ ಇದೆ? ನಿಮ್ಗೆ ನೆನಪಿದೆ ಅನ್ಕೋತೀನಿ, ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ಲೋಬ್ಸ್ ಬಗ್ಗೆ ಕೂಡ ಹೇಳಿದೆ. ಓಕೆ, ಸೊ ಯಾವ ಪಾರ್ಟ್, ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಚ್, ಈಸ್ ರೆಸ್ಪಾನ್ಸಿಬಲ್ ಫಾರ್ ಸ್ಪೀಚ್, ಯಾವುದು ರೆಸ್ಪಾನ್ಸಿಬಲ್ ಆಗಿರುತ್ತೆ ಸ್ಪೀಚ್ಗೆ ಅಂತ ನೀವು ಹೇಳ್ಬೇಕು. ಡು ಯು ಹ್ಯಾವ್ ಎನಿ ಐಡಿಯಾ ಚಿಲ್ಡ್ರನ್? ಡು ಯು ಹ್ಯಾವ್ ಎನಿ ಐಡಿಯಾ ದಟ್ ವಿಚ್ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ಈಸ್ ರೆಸ್ಪಾನ್ಸಿಬಲ್ ಫಾರ್ ವಾಟ್ ಯು ಆರ್ ಟಾಕಿಂಗ್? Right now I'm talking something, right? And you're also listening, right? Speech related ಆಗಿ ಏನೆಲ್ಲ ನಡೀತಿದೆ, ಯಾವ ಪಾರ್ಟ್ ಆಫ್ ದ ಹ್ಯೂಮನ್ ಬ್ರೈನ್ ರೆಸ್ಪಾನ್ಸಿಬಲ್ ಆಗಿರುತ್ತೆ ಅಂತ ನೀವು ಬರಿಬೇಕು. ಕ್ಲಿಯರ್ ಆಯ್ತಾ? ಓಕೆ, ಐ ಥಿಂಕ್ ಯು ಗಾಟ್ ಅನ್ ಐಡಿಯಾ ಬಂದಿದ್ಯಾ? ಯಾವ ಪಾರ್ಟ್ ಕಂಟ್ರೋಲ್ ಮಾಡುತ್ತೆ? ಎಸ್, ಕರೆಕ್ಟ್, ಮೋಸ್ಟ್ ಆಫ್ ಯು ಆರ್ ಗಿವಿಂಗ್ ದ ರೈಟ್ ಆನ್ಸರ್. ಸೊ ಸೆರೆಬ್ರಮ್, ಸೆರೆಬ್ರಮ್ ಏನ್ ಮಾಡುತ್ತೆ? ಸೆರೆಬ್ರಮ್ ಅಲ್ಲಿ ಲೋಬ್ಸ್ ಇದೆ. ಸೊ ಫ್ರಾಂಟಲ್ ಲೋಬ್ ಇದೆ, ಪೆರೈಟಲ್ ಲೋಬ್ ಇದೆ, ಆಕ್ಸಿಪಿಟಲ್ ಲೋಬ್ ಇದೆ, ಟೆಂಪೋರಲ್ ಲೋಬ್ ಇದೆ, ಎಲ್ಲ ಒಂದೊಂದು ರೀಜನ್ಸ್ ಇದೆ. ಸೊ ಸ್ಪೀಚ್ ರಿಲೇಟೆಡ್ ಆಗಿ ಇಟ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ಸೆರೆಬ್ರಮ್. ಇಟ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ವಾಟ್? ಇಟ್ ಇಸ್ ಬಿನ್ ಕಂಟ್ರೋಲ್ಡ್ ಬೈ ದ ಸೆರೆಬ್ರಮ್. ಸೆರೆಬ್ರಮ್ ಕಂಟ್ರೋಲ್ ಮಾಡುತ್ತೆ. ಕ್ಲಿಯರ್ ಆಯ್ತಲ್ಲ? ನೆಕ್ಸ್ಟ್, ವಾಟ್ ಈಸ್ ಬಯೋಮ್ಯಾಗ್ನಿಫಿಕೇಶನ್ ಅಂತ ಕೇಳಿದ್ದಾರೆ. ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಏನು? ಈ ಬಯೋಮ್ಯಾಗ್ನಿಫಿಕೇಶನ್ ಅಂದ್ರೆ ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್, ಇನ್ಕ್ರೀಸ್ ಇನ್ ದ ಕಾನ್ಸಂಟ್ರೇಷನ್ ಆಫ್ the non-biodegradable substances or toxic substances ಅಂತ ಹೇಳ್ತೀವಿ. increase in the amount of toxic substances in the food chain. increase in the amount of toxic substances in the food chain. ಇದನ್ನ ನಾವೇನಂತ ಹೇಳ್ತೀವಿ? we will call this as biomagnification. so biomagnification ಯಾವುದಲ್ಲಿ ಜಾಸ್ತಿ ಇರುತ್ತೆ ಅಂತ ಆನ್ಸರ್ ಮಾಡಿ. now I'll give you a food chain. Observe ಮಾಡಿ. we have the plant. We have a plant. So this plant is being consumed by a goat. So the goat is being consumed by the human. Okay na? So now tell me, among these three organisms, which organism has the highest amount of toxic substances in it? ಯಾರ ಬಾಡಿನಲ್ಲಿ highest toxic substance ಇದೆ ಅಂತ ಹೇಳಿ. Which organism has the highest toxic substance? Basavaraj has given the right answer, followed by the Purvika. Okay, humans is present in the top position. Humans ಏನಾಗಿದ್ದಾರೆ? food chain ಅಲ್ಲಿ top position ಅಲ್ಲಿ ಇದ್ದಾರೆ. Okay na? So they are having the more toxic substances. Okay, next ನಾನು ಕೇಳ್ತೀನಿ ಇನ್ನೊಂದು question. Which organism has the highest energy in their body? Which organism has the highest energy in their body? ಯಾವ organism ಅಲ್ಲಿ ಹೈಯೆಸ್ಟ್ ಎನರ್ಜಿ ಇದೆ? ಹೈಯೆಸ್ಟ್ ಎನರ್ಜಿ ಯಾರ ಬಾಡಿನಲ್ಲಿ ಇದೆ? ಯಾರ ಬಾಡಿನಲ್ಲಿ ಹೈಯೆಸ್ಟ್ ಎನರ್ಜಿ ಇದೆ? ಸೊ ಜೋಸೆಫ್ ಹ್ಯಾಸ್ ಗಿವನ್ ದ ಫಸ್ಟ್ ರೈಟ್ ಆನ್ಸರ್, ಫಾಲೋಡ್ ಬೈ ಸೌರವ್ ಅಂಡ್ ಶಿವಾನಿ ಹ್ಯಾಸ್ ಆಲ್ಸೋ ಗಿವನ್ ದ ರೈಟ್ ಆನ್ಸರ್. ಪ್ಲಾಂಟ್ ನ ಬಾಡಿನಲ್ಲಿ ಏನಾಗಿದೆ? ಹೈಯೆಸ್ಟ್ ಎನರ್ಜಿ ಇದೆ. ಫಾರ್ ಎಕ್ಸಾಂಪಲ್, ಈಗ ಸನ್ ರಿಲೀಸ್ ಮಾಡಿರುವಂತ ಔಟ್ಪುಟ್ ಇಂದ, ಸೋಲಾರ್ ಔಟ್ಪುಟ್ ಇಂದ ಪ್ಲಾಂಟ್ ಬಾಡಿಗೆ ಒಂದು 10,000 ಕಿಲೋ ಜೌಲ್ ಆಫ್ ಎನರ್ಜಿ ರೀಚ್ ಆಗಿದೆ ಅಂದ್ರೆ, ಈ 10,000 ಜೌಲ್ ಆಫ್ ಎನರ್ಜಿ ಪ್ಲಾಂಟ್ ಏನ್ ಮಾಡುತ್ತೆ? ಟು ಪರ್ಫಾರ್ಮ್ ವೇರಿಯಸ್ ಲೈಫ್ ಆಕ್ಟಿವಿಟೀಸ್ ಗೆ ಯೂಸ್ ಮಾಡುತ್ತೆ. ಸೊ ರಿಮೈನಿಂಗ್ ಏನತ್ತೆ? ಪ್ಲಾಂಟ್ ನ ಕನ್ಸ್ಯೂಮ್ ಮಾಡಿದಂತ ಗೋಟ್ ಬಾಡಿಗೆ ಓನ್ಲಿ 10% ಆಫ್ ಎನರ್ಜಿ ಪಾಸ್ ಆಗುತ್ತೆ. ಅಂದ್ರೆ 10,000 ಅಲ್ಲಿ 10% ಅಂದ್ರೆ 1,000 ಕಿಲೋ ಜೌಲ್ ಏನಾಗುತ್ತೆ? ಗೋಟ್ಗೆ ಪಾಸ್ ಆಗುತ್ತೆ. ಈಗ ಗೋಟ್ ನ ಕನ್ಸ್ಯೂಮ್ ಮಾಡಿದಂತ ಹ್ಯೂಮನ್ ಬಾಡಿಗೆ ಏನಾಗುತ್ತೆ? ಮತ್ತೆ 10% ಪಾಸ್ ಆಗುತ್ತೆ. 1,000 ಕಿಲೋ ಜೌಲ್ ಅಲ್ಲಿ 10% ಅಂದ್ರೆ ಏನಾಗುತ್ತೆ? 100 ಕಿಲೋ ಜೌಲ್ ಆಗುತ್ತೆ. ಏನಾಗುತ್ತೆ? ಎನರ್ಜಿ ಒಂದು ಫುಡ್ ಚೈನ್ ಇಂದ, ಒಂದು ಟ್ರಾಪಿಕ್ ಲೆವೆಲ್ ಇಂದ ಇನ್ನೊಂದು ಟ್ರಾಪಿಕ್ ಲೆವೆಲ್ಗೆ ಹೋಗ್ತಾ ಏನಾಗುತ್ತೆ? ದ ಎನರ್ಜಿ ಲೆವೆಲ್ ಡಿಕ್ರೀಸಸ್. ಎನರ್ಜಿ ಏನಾಗುತ್ತೆ? ಡಿಕ್ರೀಸ್ ಆಗುತ್ತೆ. ಇದರ ಬೇಸಿಸ್ ಮೇಲೆನೆ ಮೊನ್ನೆ ನಡೆದ ಪ್ರಿಪರೇಟರಿನಲ್ಲಿ ನಿಮ್ಗೆ ಕ್ವಶನ್ ಕೊಟ್ಟಿದ್ರು. ಕನ್ಫ್ಯೂಸ್ ಮಾಡಬೇಕು ಅಂತಾನೆ ಅರೇಂಜ್ ಇನ್ ಡಿಕ್ರೀಸಿಂಗ್ ಆರ್ಡರ್, ಇನ್ಕ್ರೀಸಿಂಗ್ ಆರ್ಡರ್ ಅಂತ ಕೊಟ್ಟಿದ್ರು. ಈವನ್ ನಾನು ಕೂಡ ವ್ಯಾಲ್ಯೂಯೇಷನ್ ಮಾಡಿದಾಗ 80% ಆಫ್ ದ ಸ್ಟೂಡೆಂಟ್ಸ್ ರಾಂಗ್ ಬರ್ದಿದ್ರು. ಏನ್ ಕೇಳಿದ್ರು ಅಂದ್ರೆ ಅರೇಂಜ್ ದ ಒಂದಷ್ಟು ಏನು ಅಲ್ಲಿ ಕೊಟ್ಟಿದ್ರು ನಿಮ್ಗೆ ಅಕ್ವಾಟಿಕ್ ಸಿಸ್ಟಮ್ದು ಒಂದು ಇದು ಕೊಟ್ಟಿದ್ರು. ಏನಂದ್ರೆ ಎಕೋಸಿಸ್ಟಮ್, ಅಕ್ವಾಟಿಕ್ ಎಕೋಸಿಸ್ಟಮ್ ಕೊಟ್ಟಿದ್ರು. ಲಾರ್ಜ್ ಫಿಶ್, ಸ್ಮಾಲ್ ಫಿಶ್, ಆಲ್ಗೆ, ಅಕ್ವಾಟಿಕ್ ಬರ್ಡ್ ಅಂತ ಕೊಟ್ಟಿದ್ರು. ಅಮಾಂಗ್ ದಿಸ್ ಇದರಲ್ಲಿ ಯಾವ್ದ್ರಲ್ಲಿ ಹೈಯೆಸ್ಟ್ ಎನರ್ಜಿ ಇದೆ, ಯಾವ್ದ್ರಲ್ಲಿ ಟಾಕ್ಸಿಕ್ ಲೆವೆಲ್ ಜಾಸ್ತಿ ಇದೆ ಅಂತ ಕೇಳಿದ್ರು. ನೋಡಿ, ಯಾವಾಗ್ಲೂ ಯಾರು ಫಸ್ಟ್ ಬೇಸಿಕ್ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರ ಬಾಡಿನಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಇದನ್ನ ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ ಅಂತಂದ್ರೆ ಫಸ್ಟ್ ಯಾರು ಬರ್ತಾರೆ? ಲೋಯರ್ ಇರೋರು ಬರ್ತಾರೆ. ಫಸ್ಟ್ ಹ್ಯೂಮನ್ ಬರ್ತಾರೆ, ನೆಕ್ಸ್ಟ್ ಬರ್ತಾರೆ ಗೋಟ್, ನೆಕ್ಸ್ಟ್ ದ ಏನ್ ಬರ್ತಾರೆ? ಪ್ಲಾಂಟ್ ಬರುತ್ತೆ. ಅವ್ರು ಕೇಳಿದ್ದು ಇನ್ಕ್ರೀಸಿಂಗ್ ಆರ್ಡರ್ ಅಲ್ಲಿ. ನಾನ್ ಇದಕ್ಕೆ ಎಕ್ಸಾಂಪಲ್ ಆಗಿ ತಗೊಂಡಿದ್ದೀನಿ. ಓಕೆನಾ? ಅವ್ರು ಇನ್ಕ್ರೀಸಿಂಗ್ ಆರ್ಡರ್ ಕೇಳಿದ್ರು. ಸೊ ನೀವೇನ್ ಬರಿಬೇಕಿತ್ತು ಅಲ್ಲಿ? ಅಕ್ವಾಟಿಕ್ ಬರ್ಡ್ ಬರಿಬೇಕಿತ್ತು, ಲಾರ್ಜ್ ಫಿಶ್ ಬರಿಬೇಕಿತ್ತು,
ಸ್ಮಾಲ್ ಫಿಶ್ ಬರಿಬೇಕಿತ್ತು, ನೆಕ್ಸ್ಟ್ ನೀವು ಬರಿಬೇಕಿತ್ತು ಆಲ್ಗೆ, ಅಂದ್ರೆ ಯಾರ ಬಾಡಿನಲ್ಲಿ ಜಾಸ್ತಿ ಎನರ್ಜಿ ಇದೆ ಅಂತ. ಟಾಕ್ಸಿಕ್ ಸಬ್ಸ್ಟೆನ್ಸಸ್ ವೈಸ್ ನೋಡಿದ್ರೆ ಅಕ್ವಾಟಿಕ್ ಬರ್ಡ್ ಅಲ್ಲಿ ಜಾಸ್ತಿ ಇರುತ್ತೆ, ಈ ಕೇಸಲ್ಲಿ ಹ್ಯೂಮನ್ ನಲ್ಲಿ ಜಾಸ್ತಿ ಇರುತ್ತೆ. ಅರ್ಥ ಆಗ್ತಿದೆ ಅಲ್ಲ? ಸೊ ನೆಕ್ಸ್ಟ್ ಕನ್ಸ್ಟ್ರಕ್ಟ್ ಅಕ್ವಾಟಿಕ್ ಫುಡ್ ಚೈನ್, ಈಗಷ್ಟೇ ಹೇಳಿದೆ ಅಕ್ವಾಟಿಕ್ ಫುಡ್ ಚೈನ್ ಹೇಗಿರುತ್ತೆ ಅಂತ. ಐ ಥಿಂಕ್ ನಿಮ್ಗೆ ಇದು ಕ್ಲಿಯರ್ ಆಗಿದೆ ಅನ್ಕೋತೀನಿ. ಓಕೆ, ಸೊ ಈಗ ಈ ಒಂದು PDF ನ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ಇಮಿಡಿಯೇಟ್ ಆಗಿ ಶೇರ್ ಮಾಡ್ತೀನಿ. ಕ್ಲಾಸ್ ಅನ್ನ ಕೇಳಿಸ್ಕೊಂಡಿದ್ದೀರಾ ಅಲ್ವಾ? ಸೊ ಸಾಲ್ವ್ ಮಾಡಿ, ಮೇಕ್ ಯುವರ್ ಸೆಲ್ಫ್ ಫ್ರೀ ಅಂಡ್ ಸಾಲ್ವ್. ಈ ಪೇಪರ್ ನ ಸಾಲ್ವ್ ಮಾಡಿ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ. ಅಂಡ್ ಇವತ್ತು ಹೋಮ್ ವರ್ಕ್ ಕೊಟ್ಟಿದ್ದೀನಿ ನಾನು ನಿಮ್ಗೆ, ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೇಳಿದ್ದೀನಿ. ಐ ಹ್ಯಾವ್ ಆಸ್ಕ್ ಯು ಟು ಬ್ಯಾಲೆನ್ಸ್ ದಿಸ್. ಇದನ್ನ ಬ್ಯಾಲೆನ್ಸ್ ಮಾಡಕ್ಕೆ ಹೇಳಿದೀನಿ. ಸೊ ಇದನ್ನ ಎಲ್ಲರೂ ಕೂಡ ಬ್ಯಾಲೆನ್ಸ್ ಮಾಡಿ ನಿಮ್ಮ ಒಂದು ಆನ್ಸರ್ಸ್ ಅನ್ನ ಪೋಸ್ಟ್ ಮಾಡಿ. ಓಕೆನಾ? ಈ ಈಕ್ವೇಶನ್ಸ್ ನ ಬ್ಯಾಲೆನ್ಸ್ ಮಾಡಿ, ನಂಬರ್ 2 and ನಂಬರ್ 3 ಇದನ್ನ ಬ್ಯಾಲೆನ್ಸ್ ಮಾಡಿ ಆನ್ಸರ್ಸ್ ನ ಪೋಸ್ಟ್ ಮಾಡಿ. So thank you so much for being in live till now. So we have completed the 4 Zen papers for today. If you find this video useful, don't forget to like and share the video with your friends. So let us meet you all in the next video. That is tomorrow morning session. We have the day 9th session. 9th session alli meet agana. Thank you so much for being in live.